ಹಾಯ್, ವೆಲ್ಕಮ್ ಟು ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಸರ್ವಿಸಸ್ ಅಕಾಡೆಮಿ. ನಾನು ನಿಮ್ಮ ಶ್ರೀಕಾಂತ್ ತೇಜಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಫ್ಯಾಕಲ್ಟಿ. ಸೊ ಇತ್ತೀಚೆಗೆ ನಡೆದಂತ KS ಮುಖ್ಯ ಪರೀಕ್ಷೆ ಅಂದ್ರೆ 2024 ನಡೀತಲ್ವಾ, ಆ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಬಂದಿದ್ದಂತ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್ ಏನಿತ್ತಲ್ವಾ, ಅದರ ಪ್ರಶ್ನೆಗಳನ್ನ PYQಗಳನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ, ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಆ ಡಿಸ್ಕಷನ್ ಅಲ್ಲಿ ಏನೇನ್ ಹೇಳ್ತಾ ಇದೀವಿ ಅಂದ್ರೆ, ಸರ್ ಒಂದು ಕ್ವಶನ್ ಅನ್ನ ಯಾವ ರೀತಿ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನ ಯಾವ ರೀತಿ ನಾವು ನೋಡ್ಬೇಕು, ನಮ್ಮ ದೃಷ್ಟಿಕೋನ ಯಾವ ರೀತಿ ಇರಬೇಕು, ಅಂಡ್ ಅದರಲ್ಲಿ ಏನೇನು ವಿಷಯಗಳನ್ನ ನಾವು ಬರಿಬೇಕಾಗತ್ತೆ, ಸೊ ಏನೇನು ಪ್ರಸ್ತಾಪ ಮಾಡ್ಲೇಬೇಕಾಗತ್ತೆ, ಅಂಡ್ ಯಾವ ರೀತಿ ನಾವು ಒಂದು ಕ್ವಶನ್ ಅನ್ನ ಡಿವೈಡ್ ಮಾಡಿಕೊಂಡು ಸೊ ಕಂಪ್ಲೀಟ್ ಆನ್ಸರ್ನ ಅವರ ಕ್ವಶನ್ ಡಿಮ್ಯಾಂಡ್ಗೆ ತಕ್ಕಂತೆ ಕೊಡಬೇಕು ಅನ್ನುವಂಥದ್ದನ್ನ ಇಲ್ಲಿ ನಾನು ಒಂದು ಓವರ್ ವ್ಯೂ ಅನ್ನ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಸೊ ಎಲ್ಲರಿಗೂ ಕೂಡ ವೆಲ್ಕಮ್. ಅಂಡ್ ಇಲ್ಲಿ ನಮ್ಮ ಒಂದು ಮುಂದುವರೆದ ಭಾಗವಾಗಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ, ನಮ್ಮ ಸೈನ್ಸ್ ಅಂಡ್ ಟೆಕ್ ಭಾಗದ ಪ್ರಶ್ನೆಗಳನ್ನ. ಸೊ ಮೊದಲನೇ ಪ್ರಶ್ನೆ ನೀವು ಇಲ್ಲಿ ನೋಡೋದಾದ್ರೆ, ವಿತ್ ಗ್ರೋಯಿಂಗ್ ಎನರ್ಜಿ ನೀಡ್ಸ್ ಶುಡ್ ಇಂಡಿಯಾ ಕೀಪ್ ಆನ್ ಎಕ್ಸ್ಪ್ಯಾಂಡಿಂಗ್ ಇಟ್ಸ್ ನ್ಯೂಕ್ಲಿಯರ್ ಎನರ್ಜಿ ಪ್ರೋಗ್ರಾಮ್ಸ್, ಡಿಸ್ಕಸ್ ಫ್ಯಾಕ್ಟ್ಸ್ ಅಂಡ್ ಫಿಯರ್ಸ್ ಅಸೋಸಿಯೇಟೆಡ್ ವಿತ್ ನ್ಯೂಕ್ಲಿಯರ್ ಎನರ್ಜಿ ಅಂತ ಇದೆ. ಸೊ ಕನ್ನಡದಲ್ಲಿ ಶಕ್ತಿಯ ಅಗತ್ಯತೆ ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ಭಾರತವು ತನ್ನ ಪರಮಾಣು ಶಕ್ತಿ ಕಾರ್ಯಕ್ರಮವನ್ನು ವಿಸ್ತರಿಸುತ್ತಲೇ ಇರಬೇಕೇ? ಪರಮಾಣು ಶಕ್ತಿಗೆ ಸಂಬಂಧಿಸಿದ ಸತ್ಯಗಳು ಮತ್ತು ಭಯಗಳನ್ನು ಚರ್ಚಿಸಿ ಅಂತ ಇದೆ. ಸೊ ಇಲ್ಲಿ ನ್ಯೂಕ್ಲಿಯರ್ ಟೆಕ್ನಾಲಜಿ ಅಂತ ಒಂದು ಚಾಪ್ಟರ್ ಇದೆ, ಪರಮಾಣು ತಂತ್ರಜ್ಞಾನ ಅಂತೇಳಿ. ಆ ಒಂದು ಚಾಪ್ಟರ್ ಇಂದ ಈ ಪ್ರಶ್ನೆಯನ್ನ ತೆಗೆದುಕೊಂಡಿದ್ದೀವಿ. ಸೊ ಈ ನ್ಯೂಕ್ಲಿಯರ್ ಟೆಕ್ನಾಲಜಿಯಿಂದ ತೆಗೆದುಕೊಂಡಿರುವಂತ ಈ ಪ್ರಶ್ನೆಯಲ್ಲಿ ನೀವು ನೋಡೋದಾದ್ರೆ ಡೆಫಿನೇಷನ್ ಯಾವುದು ಕೇಳಿಲ್ಲ. ಇಲ್ಲಿ ಕೆಲವ್ರ ಭಾವನೆ ಏನು ಅಂತಂದ್ರೆ, ಪ್ರತಿ ಪ್ರಶ್ನೆಗೆ ನಾನೇನ್ ಮಾಡ್ಬೇಕು, ಡೆಫಿನೇಷನ್ ಅನ್ನು ಬರೀಬೇಕು ಅನ್ನುವಂಥದ್ದಾಗಿರುತ್ತೆ. ಇಲ್ಲ, ಎಷ್ಟೋ ಪ್ರಶ್ನೆಗಳಿಗೆ ಡೆಫಿನೇಷನ್ಗಳು ಇರೋದಿಲ್ಲ. ಅಂಡ್ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಪಾರ್ಟ್ ಟು ಪಾರ್ಟ್ ಕ್ವಶನ್ ಅಲ್ಲಿ ಅವರ ಡಿಮ್ಯಾಂಡ್ ಏನಿದೆ, ಓಕೆ, ಅವರ ಉದ್ದೇಶ ಏನಿದೆ ಈ ಪ್ರಶ್ನೆನ ಕೇಳಿರೋದಕ್ಕೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಭಾರತದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ, ಸೊ ಪರಮಾಣು ತಂತ್ರಜ್ಞಾನ ಅನ್ನುವಂಥದ್ದು ನಾವು ಹೆಚ್ಚು ಆದ್ಯತೆಯನ್ನ ಕೊಟ್ಕೊಂಡು ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದ್ರ ಭಾಗವಾಗಿ ಯಾವ ರೀತಿ ನಮ್ಮ ಭಾರತದಲ್ಲಿ ಇದರ ಪ್ರಾಮುಖ್ಯತೆಯನ್ನ ನಾವು ಹೆಚ್ಚಿಸ್ಕೋಬೇಕು, ಮತ್ತೆ ಈ ಒಂದು ತಂತ್ರಜ್ಞಾನವನ್ನು ಹೆಚ್ಚು ಮಾಡ್ಕೋಬೇಕು ಅಂತೇಳಿ ಈ ಪ್ರಶ್ನೆ ಒಂದು ಅರ್ಥವನ್ನ ಸೂಚಿಸುತ್ತೆ. ಅಂಡ್ ಇಲ್ಲಿ ನೋಡ್ಬೋದು ನೀವು, ನ್ಯೂಕ್ಲಿಯರ್ ತಂತ್ರಜ್ಞಾನ ಅನ್ನುವಂಥದ್ದು, ಈ ಪರಮಾಣು ತಂತ್ರಜ್ಞಾನ, ನ್ಯೂಕ್ಲಿಯರ್ ಟೆಕ್ನಾಲಜಿ ಅನ್ನುವಂಥದ್ದು ನ್ಯೂಕ್ಲಿಯರ್ ಎಲಿಮೆಂಟ್ಸ್ ಆರ್ ಫಿಸೈಲ್ ಮಟೀರಿಯಲ್ಸ್, ಓಕೆ, ಬೈಜಿಕ ವಸ್ತುಗಳೇನಿದಾವೆ ಅವುಗಳನ್ನ ಬಳಕೆ ಮಾಡ್ಕೊಂಡು ಮಾಡ್ತೀವಿ. ಇವುಗಳಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ವಿಕಿರಣಶೀಲ ಧಾತುಗಳಾಗಿರ್ತವೆ, ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಆಗಿರ್ತವೆ. ಹಂಗಾಗಿ ಇವುಗಳಿಂದ ಸೊ ಹಲವಾರು ರೋಗಗಳು ಬರುವಂತ ಸಾಧ್ಯತೆಗಳಿರ್ತವೆ, ಮತ್ತೆ ಇವು ತುಂಬಾ ಹಾನಿಕಾರಕವಾಗಿರ್ತವೆ ಜೀವಿಗಳಿಗೆ. ಹಂಗಾಗಿ ಇವುಗಳನ್ನ ಯಾವ ರೀತಿ ನಾವು ಉಪಯೋಗಿಸ್ಕೊಬೇಕು, ಅಂಡ್ ಇಲ್ಲಿ ನೋಡ್ಬೋದು ನೀವು ಫಿಯರ್ಸ್ ಅಂತ ಇದೆ, ಅಂದ್ರೆ ಭಯಗಳು ಏನೇನಿದಾವೆ, ಯಾವ ರೀತಿ ಉಪಯೋಗವನ್ನು ಇದನ್ನ ಮಾಡ್ಕೋಬೇಕು, ಅಂಡ್ ಇದರಿಂದ ಏನೇನ್ ತೊಂದರೆಗಳಾಗ್ಬೋದು ಎಲ್ಲವನ್ನು ಕೂಡ ಇಲ್ಲಿ ನೀವು ಸೊ ಗೊತ್ತಿದ್ರೆ ಆನ್ಸರ್ ಮಾಡ್ಬೋದಾಗಿರುತ್ತೆ. ಅಂಡ್ ಇಲ್ಲಿ ನೋಡ್ಬೇಕು, ಗ್ರೋಯಿಂಗ್ ಎನರ್ಜಿ ನೀಡ್ಸ್, ವಿತ್ ಗ್ರೋಯಿಂಗ್ ಎನರ್ಜಿ ನೀಡ್ಸ್, ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. 3 ಪಾರ್ಟ್ಸ್ ಆಗಿ ಪ್ರತಿ ಪ್ರಶ್ನೆಯನ್ನು ನಾವು ಮಾಡ್ಕೋಬೇಕು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಮೇನ್ಸ್ ಅಲ್ಲಿ ಒಂದು ಇಂಟ್ರೊಡಕ್ಷನ್ ಪಾರ್ಟ್, ಇನ್ನೊಂದು ಬಾಡಿ ಪಾರ್ಟ್ ಅಂಡ್ ಕನ್ಕ್ಲೂಷನ್ ಪಾರ್ಟ್ ಅಂತೇಳಿ. ಸೊ ಇಂಟ್ರೊಡಕ್ಷನ್ ಅಲ್ಲಿ ಪರಿಚಯಿಸಬೇಕು, ಪರಿಚಯಕ್ಕೆ ನೀವು ಮೊದಲನೇ ಇದನ್ನ ತಗೊಂಡ್ರು ಸಾಕು. ಸೊ ಇಲ್ಲಿ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಓಕೆ, ನಮ್ಮ ಒಂದು ಇದರಲ್ಲಿ ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ ಕೈಗಾರೀಕರಣ, ಸೊ ಕೈಗಾರಿಕೆಗಳು ಜಾಸ್ತಿ ಆಗ್ತಾ ಇದಾವೆ. ಸೊ ಎಲ್ಲ ರೀತಿಯಾದಂತ ಕ್ಷೇತ್ರಗಳಲ್ಲೂ ಕೂಡ ನಾವು ಮುಂದುವರಿತಾ ಇದೀವಿ. ಹಂಗಾಗಿ ಹೆಚ್ಚಿನ ವಿದ್ಯುತ್ ಬೇಕಾಗತ್ತೆ ನಮ್ಮ ದೇಶಕ್ಕೆ. ಸೊ ಹೆಚ್ಚು ಜನಸಂಖ್ಯೆ ಇದೆ. ಸೊ ಹಂಗಾಗಿ ಈ ಒಂದು ವಿದ್ಯುತ್ನ ಕೊರತೆಯನ್ನು ನೀಗಿಸ್ಕೊಳ್ಳಿಕ್ಕೆ ಸೊ ಭಾರತ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ ನಿಮಗೆ ಗೊತ್ತಿದೆ. ಸೊ ರಿನ್ಯೂಯಬಲ್ ಎನರ್ಜಿಗಳನ್ನ ನಾವು ಯೂಸ್ ಮಾಡ್ಕೊಳ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಸೋಲಾರ್ ಎನರ್ಜಿ ಆಗಿರ್ಬೋದು, ಮತ್ತೆ ಟೈಡಲ್ ಎನರ್ಜಿ ಆಗಿರ್ಬೋದು. ಸೊ ಈ ರೀತಿ ಹಲವಾರು ಏನು ನವೀಕರಿಸಬಹುದಾದಂತಹ ಶಕ್ತಿಗಳನ್ನ ಬಳಕೆ ಮಾಡ್ಕೊಳ್ತಾ ಇದೀವಿ. ಆದ್ರೂ ಕೂಡ ಇದರ ಜೊತೆಯಲ್ಲಿ ನಾವು ನವೀಕರಿಸಲಾಗದ ಅಂದ್ರೆ ನಾನ್ ರಿನ್ಯೂಬಲ್ ರಿಸೋರ್ಸಸ್ ಅನ್ನು, ಫಾಸಿಲ್ ಫ್ಯೂಯಲ್ಸ್ ಅನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದೀವಿ ಭಾರತದಲ್ಲಿ ಈ ಕೊರತೆಗಳನ್ನು ನೀಗಿಸ್ಕೊಳ್ಳಿಕ್ಕೆ. ಸೊ ಇವೆಲ್ಲದರ ಜೊತೆಯಲ್ಲಿ ನಾವು ಪರಮಾಣು ತಂತ್ರಜ್ಞಾನವನ್ನು ಕೂಡ ಬಳಕೆ ಮಾಡ್ತಾ ಇದ್ದೀವಿ. ಯಾಕೆ ಅಂತ ನೀವು ನೋಡೋದಾದ್ರೆ, ಸರ್ ನೀವೇನು ಫಾಸಿಲ್ ಫ್ಯೂಯಲ್ಸ್ ಬಳಕೆ ಮಾಡ್ತೀರಾ, ಇವುಗಳಿಂದ ಹೆಚ್ಚು ಮಾಲಿನ್ಯ ಉಂಟಾಗ್ತಾ ಹೋಗುತ್ತೆ. ಸೊ ಹೆಚ್ಚು ಪೊಲ್ಯೂಷನ್ ಆಗುತ್ತೆ. ಸೊ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನು ಎಮಿಟ್ ಮಾಡ್ತವೆ. ಸೊ ಪೊಲ್ಯೂಷನ್ ಕ್ರಿಯೇಟ್ ಮಾಡೋದ್ರಿಂದ ನಾವು ಅವುಗಳನ್ನು ಕಡಿಮೆ ಮಿತವಾಗಿ ಬಳಸಬೇಕಾಗತ್ತೆ. ಅಂಡ್ ನಾನ್ ರಿನ್ಯೂಬಲ್ ಎನರ್ಜಿ ರಿಸೋರ್ಸಸ್ ಏನಿದೆ ಇವು ಅಷ್ಟೇ. ಸೊ ಇವುಗಳಿಂದ ಪೊಲ್ಯೂಷನ್ ಆಗಲ್ಲ, ಬಟ್
ಏನಂದ್ರೆ ಅದರಿಂದ ಉತ್ಪಾದನೆ ಆಗುವಂತ ವಿದ್ಯುತ್ ಪ್ರಮಾಣ ಕಡಿಮೆ ಇರುತ್ತೆ. ಹಂಗಾಗಿ ವಿ ಯೂಸ್ ದ ನ್ಯೂಕ್ಲಿಯರ್ ಎನರ್ಜಿ ಆರ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಟು ಗೆಟ್ ದಿ ಎನರ್ಜಿ. ಸೊ ಇಲ್ಲಿ ಪರಮಾಣು ಸ್ಥಾವರಗಳಲ್ಲಿ ನಮ್ಗೆ ಅತ್ಯಧಿಕವಾದಂತ ಶಕ್ತಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನೊಂದು ಉದಾಹರಣೆಗೆ ಹೇಳ್ತೀನಿ. ನೀವು 50,000 ಟನ್ಗಳಷ್ಟು ಕೋಲನ್ನ ಸುಟ್ರೆ, ಕಲ್ಲಿದ್ದಲನ್ನು ಸುಟ್ರೆ ಎಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ, ಅಷ್ಟು ಶಕ್ತಿ 1 ಗ್ರಾಮ್ ಯುರೇನಿಯಂನಿಂದ ಬಿಡುಗಡೆ ಆಗುತ್ತಂತೆ. ಅಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು 1 ಗ್ರಾಮ್ ಯುರೇನಿಯಂ. ಸೊ ಹಂಗಾಗಿ ಇದರ ಪ್ರಾಮುಖ್ಯತೆ ಸೊ ಹೆಚ್ಚಾಗಿರುತ್ತೆ. ಹಂಗಾಗಿ ಪ್ರತಿಯೊಂದು ದೇಶವೂ ಕೂಡ, ಜಗತ್ತಿನ ಪ್ರತಿಯೊಂದು ರಾಷ್ಟ್ರವೂ ಕೂಡ ಸೊ ಇದ್ರ ಮೇಲೆ ಹೆಚ್ಚು ಕೆಲಸವನ್ನ ಮಾಡ್ತಾ ಇದೆ. ಸೊ ಭಾರತದಲ್ಲಿ ಅಗತ್ಯವಾಗಿ ನೀವು ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಏನ್ ಬರೀಬೇಕು ಅಂದ್ರೆ, ಭಾರತದಲ್ಲಿ ಏನಾಗ್ತಾ ಇದೆ, ಶಕ್ತಿಯ ಅಗತ್ಯತೆ ಹೆಚ್ಚಾಗ್ತಾ ಇದೆ. ಸೊ ಇಲ್ಲಿ ಶಕ್ತಿಯ ಅಗತ್ಯತೆ ಯಾಕೆ ಹೆಚ್ಚಾಗ್ತಾ ಇದೆ, ಇದನ್ನ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಬರಿತೀವಿ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಓಕೆ, ಕೈಗಾರಿಕೆಗಳು ಜಾಸ್ತಿ ಆಗ್ತಾ ಇದೆ. ಸೊ ಈ ವಿಚಾರಗಳನ್ನ ಬರಿಬೇಕಾಗುತ್ತೆ. ಅಂಡ್ ನಾವು ಈ ಬಾಡಿ ಪಾರ್ಟ್ಗೆ ಎಂಟ್ರಿ ಆದಾಗ ಸೊ ನಾವಿಲ್ಲಿ ಫ್ಯಾಕ್ಟ್ಸ್ ಬರಿಬೇಕು. ಈ ಫ್ಯಾಕ್ಟ್ಗಳಲ್ಲಿ ಪ್ರಮುಖವಾಗಿ ನಾವೇನ್ ಸತ್ಯಗಳು ಅಂತ ಹೇಳ್ತೀವಿ, ಇಲ್ಲಿ ಸತ್ಯಗಳು ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಓಕೆ, ಭಾರತದಲ್ಲಿ ಈಗಾಗಲೇ 23 ಪರಮಾಣು ಸ್ಥಾವರಗಳಿದಾವೆ. ಸೊ ವಿ ಹ್ಯಾವ್ 23 ನ್ಯೂಕ್ಲಿಯರ್ ರಿಯಾಕ್ಟರ್ಸ್. ಅಂಡ್ ಈ 23 ಪರಮಾಣು ಸ್ಥಾವರಗಳಿಂದ ಸುಮಾರು 3%, ನೋಡಿ ಕೇವಲ 3% ನಷ್ಟು ವಿದ್ಯುತ್ತನ್ನ ನಾವು ಉತ್ಪಾದನೆ ಮಾಡ್ಕೊಳ್ತಾ ಇದ್ದೀವಿ. ಸೊ ಯಾವುದರಿಂದ, 23 ಪರಮಾಣು ಸ್ಥಾವರಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಕೊಳ್ತಾ ಇರುವಂತದ್ದು. ಓಕೆ, ಸೊ ಇನ್ನ ಭಾರತವು ಮೇಕ್ ಇನ್ ಇಂಡಿಯಾ, ಓಕೆ, ಈ ರೀತಿ ಹಲವಾರು ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದೆ. ಇದರ ಭಾಗವಾಗಿ ನಾವು ವಿದ್ಯುತ್ ಅಂದ್ರೆ ಈ ಪರಮಾಣು ಸ್ಥಾವರಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಕೊಳ್ಳುವಂತ ಒಂದು ಯೋಜನೆಯನ್ನು ಕೂಡ ಹಾಕೊಳ್ತಾ ಇದ್ದೇವೆ. ಅಂಡ್ ಭಾರತದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ, ಸೊ ಪ್ರಪಂಚದಲ್ಲೇ ಅತ್ಯಧಿಕವಾದಂತಹ ಯುರೇನಿಯಂ ನಿಕ್ಷೇಪಗಳಿದಾವೆ. ಸೊ ವಿ ಹ್ಯಾವ್ ಹೈಯೆಸ್ಟ್ ಅಮೌಂಟ್ ಆಫ್ ಯುರೇನಿಯಂ ರಿಸರ್ವ್ಸ್, ಸಾರಿ ಥೋರಿಯಂ ಇದೆ. ಸೊ ಯುರೇನಿಯಂ ಅಲ್ಲ, ಯುರೇನಿಯಂ ನಮ್ಮ ಹತ್ರ 1.8% ಇದೆ. ಬಟ್ ಥೋರಿಯಂ ಏನಿದೆ ಅಲ್ವಾ, ಥೋರಿಯಂ ಅತಿ ಹೆಚ್ಚಾಗಿ ಭಾರತದಲ್ಲಿದೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಥೋರಿಯಂ ನಿಕ್ಷೇಪಗಳು ಭಾರತದಲ್ಲಿ ಕಂಡು ಬರ್ತಾ ಇದಾವೆ. ಸೊ ಇವುಗಳನ್ನ ಬಳಕೆ ಮಾಡಿಕೊಂಡು ನಾವು ಸುಸ್ಥಿರವಾದಂತ ಮತ್ತೆ ದೀರ್ಘ ಕಾಲದವರೆಗೂ ಕೂಡ ಭಾರತಕ್ಕೆ ವಿದ್ಯುತ್ಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳಾಗದೇ ಇರೋ ರೀತಿ ನಾವು ಈ ವಿದ್ಯುತ್ತನ್ನ ತಯಾರು ಮಾಡಿಕೊಳ್ಳುವಂತ ಯೋಜನೆಗಳನ್ನ ಇಲ್ಲಿ ಹಾಕೊಳ್ತಾ ಇದೀವಿ. ಅಂಡ್ ಇದರ ಮುಂದುವರೆದ ಭಾಗವಾಗಿ ಇದೇ ಫ್ಯಾಕ್ಟ್ಸ್ ಅಲ್ಲಿ ನಾವು ಭಾರತ ಸರ್ಕಾರ 2047ರ ಒಳಗಾಗಿ ಈಗೇನ್ 23 ರಿಯಾಕ್ಟರ್ಗಳಿಂದ 3% ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ, ಇದನ್ನ 10 ಪಟ್ಟು ಹೆಚ್ಚು ಮಾಡುವಂತ ಒಂದು ಯೋಜನೆಯನ್ನು ಕೂಡ ಹಾಕೊಂಡಿದೆ. ಅಂಡ್ ಇದರ ಭಾಗವಾಗಿ ಪ್ರಮುಖವಾಗಿ ಈ ಪ್ರೈವೇಟ್ ಸೆಕ್ಟರ್ನ ಅಂದ್ರೆ ಖಾಸಗಿ ಕ್ಷೇತ್ರಗಳನ್ನು ಕೂಡ ಈ ಪರಮಾಣು ತಂತ್ರಜ್ಞಾನದಲ್ಲಿ ಇನ್ವಾಲ್ವ್ ಮಾಡಿಕೊಳ್ಳುವಂತ ಒಂದು ಯೋಜನೆಗಳಿಗೂ ಕೂಡ ನಮ್ಮ ಭಾರತ ಸರ್ಕಾರ ಉತ್ತೇಜನವನ್ನು ನೀಡ್ತಾ ಇದೆ. ಅಂಡ್ ನ್ಯೂಕ್ಲಿಯರ್ ಎನರ್ಜಿ ಅನ್ನುವಂಥದ್ದು ಏನಿದೆ, ಇದು ಬೇರೆ ದೇಶಗಳಿಂದ ನಾವು ಏನ್ ಆಮದು ಮಾಡ್ಕೊಳ್ತಾ, ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಫಾಸಿಲ್ ಫ್ಯೂಯಲ್ಸ್, ಇವುಗಳ ಮೇಲಿನ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಅಂಡ್ ಗ್ರೀನ್ ಎನರ್ಜಿ ಅಂತ ಏನ್ ಕರಿತೀವಿ, ಸೊ ಹಸಿರು ಶಕ್ತಿ ಅಂತ ಏನ್ ಕರಿತೀವಿ, ಯಾವುದೇ ಮಾಲಿನ್ಯವನ್ನ ಮಾಡದೇ ಇರೋ ರೀತಿ ಸೊ ಇದು ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಸೊ ನಮ್ಗೆ ಅಗತ್ಯವಾಗಿರುತ್ತೆ. ಇನ್ನ ಭಾರತದಲ್ಲಿ ಸುಮಾರು 6ರಿಂದ 8% ನಷ್ಟು ಎಲೆಕ್ಟ್ರಿಕ್ ಗ್ರಿಡ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈ ನ್ಯೂಕ್ಲಿಯರ್ ಎನರ್ಜಿ ಅನ್ನುವಂಥದ್ದು ಸೊ ಈಗಾಗಲೇ ಚಾಲ್ತಿಯಲ್ಲಿದೆ. ಇದನ್ನ ಹೆಚ್ಚು ಮಾಡ್ಕೋಬೇಕು ಅಂತೇಳಿ ಈ ಫ್ಯಾಕ್ಟ್ಸ್ ಅಲ್ಲಿ ಈ ರೀತಿ ಒಂದು 4-5 ಪಾಯಿಂಟ್ಗಳನ್ನ ಬರ್ಕೊಂಡ್ ಬರ್ಬೇಕಾಗತ್ತೆ. ಇನ್ನ ಫಿಯರ್ಸ್ ಅಲ್ಲಿ ಏನೇನ್ ಭಯಗಳಿದಾವೆ ನಮಗೆ, ಸೊ ಫಿಯರ್ಸ್ ಅಂತಲೇ ಹಾಕೊಂಡು ಭಯಗಳಲ್ಲಿ ನೀವು ಬರಿಬೇಕಾಗತ್ತೆ. ಸೊ ನಿಮ್ಗೆ ಗೊತ್ತಿದೆ ಎಲ್ಲಾರ್ಗು ಪಾಪ್ಯುಲರ್ ಆಗಿ ಫುಕುಶಿಮಾ ಜಪಾನ್ ಅಲ್ಲಿ, ಆಮೇಲೆ ಚರ್ನೋಬಿಲ್ ಇನ್ಸಿಡೆಂಟ್ಗಳು, ಎರಡೇನು ನ್ಯೂಕ್ಲಿಯರ್ ಆಕ್ಸಿಡೆಂಟ್ಸ್ ಅಂತ ಆಯ್ತು, ಈ ಪರಮಾಣು ರಿಯಾಕ್ಟರ್ಗಳು ಯಾವ ರೀತಿ ಸ್ಫೋಟಗೊಂಡು ಅಲ್ಲಿ ಏನೇನು ತೊಂದರೆಗಳು ಉಂಟಾದವು, ಸೊ ಅದನ್ನ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಅಂಡ್ ಎರಡನೇದು ರೈಸ್ ಸೇಫ್ಟಿ ಕನ್ಸರ್ನ್ಸ್. ಈಗಾಗಲೇ ನಾವು ನ್ಯೂಕ್ಲಿಯರ್ ಇಂಧನಗಳು ಅಂದಿದ ತಕ್ಷಣ ಅವುಗಳನ್ನ ಬೇಜವಾಬ್ದಾರಿ ತಂದಿಂದ ನಾವು ಯೂಸ್ ಮಾಡಕ್ ಆಗಲ್ಲ, ಯೂಸ್ ಮಾಡ್ಲೂಬಾರ್ದು. ಸೊ ಅದನ್ನ ತುಂಬಾ ಸುರಕ್ಷಿತ ಕ್ರಮಗಳನ್ನ ತೆಗೆದುಕೊಂಡು ಸೊ ನಾವು ಮಾಡ್ಬೇಕಾಗತ್ತೆ. ಸೊ ಅದನ್ನ ನೀವು ಮೆನ್ಷನ್ ಮಾಡ್ಬೇಕಂಡ್ ನೀವು ಮೂರನೇದ್ರಾಗಿ ಈ ಹೈ ಕ್ಯಾಪಿಟಲ್ ರಿಸ್ಕ್ ಅಂದ್ರೆ ಹೆಚ್ಚು ಖರ್ಚಾಗತ್ತೆ, ವೆಚ್ಚ ಬಂಡವಾಳ ಜಾಸ್ತಿ ಆಗತ್ತೆ ಇದನ್ನ ಮಾಡ್ಲಿಕ್ಕೆ. ಅಂಡ್ ಕಾಂಪ್ಲೆಕ್ಸಿಟಿ, ತಂತ್ರಜ್ಞಾನ ತುಂಬಾ ಕಠಿಣವಾಗಿರುತ್ತೆ, ತುಂಬಾ ಸಂಕೀರ್ಣತೆಯಿಂದ ಕೂಡ್ಕೊಂಡಿರುತ್ತೆ. ಅಂಡ್ ಇದರ ಜೊತೆಯಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಜಿಯೋ ಪೊಲಿಟಿಕಲ್ ರಿಸ್ಕ್ಸ್ ಅನ್ನು ಕೂಡ ಮೆನ್ಷನ್ ಮಾಡ್ಬೇಕು. ಯಾವ ರೀತಿ ಜಿಯೋ ಪೊಲಿಟಿಕಲ್ ರಿಸ್ಕ್ ಅಂದ್ರೆ, ಸರ್ ಜಾಗತಿಕ ಒಂದು ಸರಬರಾಜು, ಈ ಪರಮಾಣು ಇಂಧನಗಳ ಸರಬರಾಜು ಏನಿದೆ ಸೊ ಇವುಗಳಲ್ಲಿ ತುಂಬಾ ಕಠಿಣತೆಗಳಿದಾವೆ. ಅಂಡ್ ಅಷ್ಟು ಈಸಿಯಾಗಿ
ನಮಗೆ ಸಿಗೋದಿಲ್ಲ ಇವೆಲ್ಲ. ಸೊ ಅದ್ರ ಬಗ್ಗೆ ಒಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನ್ಯೂಕ್ಲಿಯರ್ ವೇಸ್ಟ್ ಡಿಸ್ಪೋಸಲ್ ಏನಿದೆ, ಪರಮಾಣು ತ್ಯಾಜ್ಯದ ವಿಲೇವಾರಿ, ಸೊ ಅದು ಕೂಡ ತುಂಬಾ ಕಠಿಣವಾಗಿರುತ್ತೆ ಮತ್ತೆ ತುಂಬಾ ಹೆಚ್ಚಿನ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಇವೆಲ್ಲವನ್ನು ಕೂಡ ನಾವು ಫಿಯರ್ಸ್ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಇನ್ನ ನೇರವಾಗಿ 150 ವರ್ಡ್ಸ್ ಇರೋ ಕಾರಣ ಸೊ ನೀವೇನ್ ಮಾಡ್ಬೋದು ಅಂದ್ರೆ ಉಪಸಂಹಾರವನ್ನ ಬರಿಬೇಕಾಗತ್ತೆ. ಸೊ 30 ಪದಗಳಲ್ಲಿ ಆಲ್ಮೋಸ್ಟ್ 30 ವರ್ಡ್ಸ್ ಅಲ್ಲಿ ನೀವು ಇಂಟ್ರೊಡಕ್ಷನ್ ಪಾರ್ಟ್ ಬರೆದ್ರೆ ಸಾಕು. ಇನ್ನೊಂದು 100 ವರ್ಡ್ಸ್ ವರ್ಗೂ ಕೂಡ ಯು ಕ್ಯಾನ್ ಯೂಸ್ ಇನ್ ದಿ ಬಾಡಿ. ಸೊ ಇನ್ನ ಒಂದು 20 ಪದಗಳಲ್ಲಿ ನೀವು ಉಪಸಂಹಾರ ಏನ್ ಕನ್ಕ್ಲೂಷನ್ ಕೊಟ್ರೆ ಸಾಕಾಗತ್ತೆ. ಕನ್ಕ್ಲೂಷನ್ ಅಲ್ಲಿ ಏನ್ ಬರಿಬೇಕು ನಾವು ಅಂತಂದ್ರೆ, ಸರ್ ಭಾರತದಲ್ಲಿ ಅಧಿಕವಾಗ್ತಾ ಇರುವಂತ ಈ ಜನಸಂಖ್ಯೆ, ಅಭಿವೃದ್ಧಿ, ಸೊ ಇವೆಲ್ಲದನ್ನು ಸರಿದೂಗಿಸಲು ಅಂದ್ರೆ ಇವೆಲ್ಲದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಹೆಚ್ಚು ವಿದ್ಯುತ್ ಬೇಕಾಗತ್ತೆ. ವಿದ್ಯುತ್ ಇಲ್ಲ ಅಂದ್ರೆ ಇವತ್ತು ಏನೂ ಇಲ್ಲ. ಸೊ ಹಂಗಾಗಿ ಈ ರಿನ್ಯೂವಬಲ್ ಎನರ್ಜಿ ರಿಸೋರ್ಸ್ ಗಳನ್ನು ಬಳಸ್ಕೊಳ್ಳೋದ್ರ ಜೊತೆಯಲ್ಲಿ ನಾವೇನ್ ಮಾಡ್ಬೋದು, ನೆಟ್ ಝೀರೋ ಅಂತೇಳಿ ಒಂದು ಟಾರ್ಗೆಟ್ ಇದೆ ನಮ್ಗೆ. ಅದನ್ನ ಅಚೀವ್ ಮಾಡ್ಲಿಕ್ಕೋಸ್ಕರ ಸೊ ಭಾರತಕ್ಕೆ ಈ ಪರಮಾಣು ಶಕ್ತಿ ಅನ್ನುವಂಥದ್ದು ಅಗತ್ಯವಾಗಿರುತ್ತೆ. ಸೊ ಇದರ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚಿನ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಮತ್ತೆ ಸೇಫ್ಟಿ ಕನ್ಸರ್ನ್ಸ್ ಅನ್ನ ನೋಡ್ಕೋಬೇಕು. ಸೊ ಅಂತೇಳಿ ಮುಂಜಾಗ್ರತಾ ಕ್ರಮಗಳನ್ನ, ಸುರಕ್ಷತಾ ಕ್ರಮಗಳನ್ನ ಪಾರದರ್ಶಕವಾಗಿ ತೆಗೆದುಕೊಳ್ಬೇಕು, ಮತ್ತೆ ನ್ಯೂಕ್ಲಿಯರ್ ವೇಸ್ಟ್ ಡಿಸ್ಪೋಸಲ್ ಅನ್ನ ಸುರಕ್ಷಿತವಾಗಿ ಮಾಡಬೇಕಾಗತ್ತೆ ಅಂತೇಳಿ ಈ ರೀತಿ ಒಂದು 3-4 ಲೈನ್ಗಳು ಬರೆದ್ರೆ ಸಾಕು. ಸೊ ಒಳ್ಳೆ ಬ್ಯೂಟಿಫುಲ್ ಆನ್ಸರ್ ಬರುತ್ತೆ. ಅಂಡ್ ಇಲ್ಲಿ ಮೊದಲನೇ ಪ್ರಶ್ನೆಗೆ ಇಷ್ಟು ಬರೆದ್ರೆ ಸಾಕು. ಎರಡನೇ ಪ್ರಶ್ನೆ ನೀವು ನೋಡಿದಾಗ, ಸೊ ಇಂಡಿಯಾ ಇಸ್ ದಿ ಕೀ ಪೊಸಿಷನ್ ಇನ್ ಗ್ಲೋಬಲ್ ಫಾರ್ಮಾ ಇಂಡಸ್ಟ್ರಿ. ಸೊ ಭಾರತವು ಜಾಗತಿಕ ಫಾರ್ಮಾ ಉದ್ಯಮದಲ್ಲಿ ಪ್ರಮುಖ ಸ್ಥಾನದಲ್ಲಿದೆ. ಗಿವ್ ಯುವರ್ ಒಪಿನಿಯನ್ ಅಬೌಟ್ ದಿ ಸ್ಟೇಟ್ಮೆಂಟ್ ಕನ್ಸಿಡರಿಂಗ್ ದ ರೀಸೆಂಟ್ ಅಚೀವ್ಮೆಂಟ್ಸ್ ಆಫ್ ಇಂಡಿಯನ್ ಫಾರ್ಮಾ ಇಂಡಸ್ಟ್ರಿ. ಆಲ್ಸೋ ಕ್ರಿಟಿಕಲಿ ಅನಲೈಸ್ ದಿ ಅವೈಲಬಲ್ ಎಕೋಸಿಸ್ಟಮ್ ಫಾರ್ ಇಟ್ಸ್ ಗ್ರೋತ್ ಅಂತ ಇದೆ. ಕನ್ನಡದಲ್ಲಿ ನೀವು ನೋಡೋದಾದ್ರೆ, ಸೊ ಭಾರತೀಯ ಫಾರ್ಮಾ ಉದ್ಯಮದ ಇತ್ತೀಚಿನ ಸಾಧನೆಗಳನ್ನು ಪರಿಗಣಿಸಿ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನೀಡಿ ಮತ್ತು ಅವುಗಳ ಬೆಳವಣಿಗೆಗೆ ಲಭ್ಯವಿರುವ ಪರಿಸರ ವ್ಯವಸ್ಥೆಯನ್ನು ವಿಮರ್ಶಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಮೊದಲನೇದಾಗಿ ಭಾರತ, ಸೊ ಇಂಡಿಯಾ ಅನ್ನುವಂಥದ್ದು ಗ್ಲೋಬಲ್ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಏನು ಕೀ ಪೊಸಿಷನ್ ಅಲ್ಲಿದೆ, ಪ್ರಮುಖ ಸ್ಥಾನದಲ್ಲಿದೆ. ಇದನ್ನ ನೀವು ಏನ್ ಮಾಡ್ಬೇಕು, ಜಸ್ಟಿಫೈ ಮಾಡ್ಬೇಕಾಗತ್ತೆ. ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ 20 ಪದಗಳಲ್ಲಿ ಜಸ್ಟಿಫೈ ಮಾಡ್ಬೋದು. ಹೆಂಗೆ ಸರ್, ಭಾರತವನ್ನ ಫಾರ್ಮಾ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಕರಿತೀವಿ. ಭಾರತವನ್ನ ಸೊ ಜಾಗತಿಕ ಚಿಕಿತ್ಸೆಯ ರಾಜಧಾನಿ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಅತಿ ಹೆಚ್ಚು ಔಷಧಿಗಳನ್ನ ನಾವು ಭಾರತದಲ್ಲಿ ಉತ್ಪಾದನೆ ಮಾಡ್ತೀವಿ, ಅತಿ ಹೆಚ್ಚು ಮೆಡಿಸಿನ್ಸ್ ಅನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಅಂಡ್ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ನಾವು ಮೆಡಿಸಿನ್ಸ್ ಅನ್ನು ನೀಡ್ತಾ ಇದೀವಿ. ಅಂದ್ರೆ ಕಡಿಮೆ ದರದಲ್ಲಿ ಸೊ ಲಭ್ಯವಾಗೋ ರೀತಿ, ಸೊ ಎಲ್ಲರಿಗೂ ಕೂಡ ದೊರಕುವ ರೀತಿ ಸೊ ನಾವು ಏನು ಈ ಔಷಧಿಗಳನ್ನ ಕೊಡ್ತಾ ಇದೀವಿ. ಅಂಡ್ ಮ್ಯಾಸಿವ್ ಆಗಿ ಪ್ರೊಡಕ್ಷನ್ ಮಾಡ್ತೀವಿ. ಪ್ಲಸ್ ಇದರ ಜೊತೆಯಲ್ಲಿ ಹೈ ಕ್ವಾಲಿಟಿ ಮೆಡಿಸಿನ್ಸ್ ಅನ್ನ ನಾವು ತಯಾರು ಮಾಡ್ತೀವಿ. ಸೊ ಈ ಕಾರಣಗಳಿಂದ ಸೊ ಭಾರತದಲ್ಲಿ ಏನು ಈ ಅತಿ ಹೆಚ್ಚು ಔಷಧಿಗಳಿಗೆ ಆದ್ಯತೆ ನೀಡ್ಕೊಂಡು ನಾವು ಮಾಡ್ತಾ ಇರೋದ್ರಿಂದ ಸೊ ಇದನ್ನ ಫಾರ್ಮಾ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಕೂಡ ನಾವು ಕರಿತೀವಿ. ಸೊ ಇನ್ನ ನೀವು ಎರಡನೇದ್ರಲ್ಲಿ ನೋಡೋದಾದ್ರೆ, ಬಾಡಿ ಪಾರ್ಟ್ ಅಲ್ಲಿ ನೀವು ನೋಡೋದಾದ್ರೆ, ಸೊ ಇಲ್ಲಿ ಏನ್ ಮೆನ್ಷನ್, ಗಿವ್ ಯುವರ್ ಒಪಿನಿಯನ್ ಅಬೌಟ್ ದಿ ಸ್ಟೇಟ್ಮೆಂಟ್ಸ್ ಕನ್ಸಿಡರಿಂಗ್ ದಿ ರೀಸೆಂಟ್ ಅಚೀವ್ಮೆಂಟ್ಸ್ ಆಫ್ ಇಂಡಿಯನ್ ಫಾರ್ಮಾ ಇಂಡಸ್ಟ್ರಿ ಅಂಡ್ ಆಲ್ಸೋ ಕ್ರಿಟಿಕಲಿ ಅನಲೈಸ್ ದಿ ಅವೈಲಬಲ್ ಎಕೋಸಿಸ್ಟಮ್ ಫಾರ್ ಇಟ್ಸ್ ಗ್ರೋತ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಮೊದಲನೇದಾಗಿ ರೀಸೆಂಟ್ ಅಚೀವ್ಮೆಂಟ್ಸ್ ಏನೇನಿದಾವೆ ಇದನ್ನ ನೋಡ್ಬೇಕಾಗತ್ತೆ. ಅಂಡ್ ಏನೇನ್ ನಮ್ಮ ಎಕೋಸಿಸ್ಟಮ್ ಯಾವ ರೀತಿ ಇದೆ, ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ, ಅದಕ್ಕೆ ಬೇಕಾದಂತ ಮೂಲ ವ್ಯವಸ್ಥೆಗಳು, ಸೊ ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಅಂಡ್ ವೆರಿ ಫಸ್ಟ್ಲಿ ಓಕೆ, ಸೊ ಭಾರತ ಅನ್ನುವಂಥದ್ದು ಜಗತ್ತಿನಲ್ಲೇ ಅತಿ ಹೆಚ್ಚು ಜನರಿಕ್ ಮೆಡಿಸಿನ್ಸ್ ಅನ್ನ ತಯಾರು ಮಾಡುತ್ತೆ. ಸರ್ ವಾಟ್ ಈಸ್ ಜನರಿಕ್ ಮೆಡಿಸಿನ್ಸ್ ಅಂತಂದ್ರೆ, ಜನರಿಕ್ ಔಷಧಿಗಳು ಅಂತಂದ್ರೆ ಸರ್ ಕಾಪಿಡ್ ಮೆಡಿಸಿನ್ಸ್ ಅಂತ. ನಾವು ಇನ್ನೋವೇಷನ್ ಅಲ್ಲಿ ತುಂಬಾ ಹಿಂದೆ ಉಳ್ಕೊಂಡಿದೀವಿ. ಸೊ ಹಂಗಾಗಿ ಬೇರೆ ದೇಶಗಳಿಂದ ಕಾಪಿ ಮಾಡ್ತೀವಿ, ಮೆಡಿಸನ್ ಕಾಪಿ ಮಾಡಿ ತಯಾರು ಮಾಡ್ತೀವಿ, ನಮ್ಮದೇ ಆದಂತ ಮೂಲ ಇಲ್ಲ ಔಷಧಿಗಳಲ್ಲಿ. ಸೊ ಕಾಪಿ ಮಾಡ್ಕೊಂಡು ತಯಾರು ಮಾಡೋ ಕಾರಣ ಸೊ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ, ಸೊ ಲಾರ್ಜೆಸ್ಟ್ ಜನರಿಕ್ ಮೆಡಿಸಿನ್ಸ್ ಅನ್ನು ನಾವು ತಯಾರು ಮಾಡ್ಕೊಳ್ತಾ ಇದೀವಿ. ಅಂಡ್ ಭಾರತ ಸುಮಾರು 20% ನಷ್ಟು ಜಾಗತಿಕ ಔಷಧಿಗಳನ್ನ ರಫ್ತು ಮಾಡುತ್ತೆ ಬೇರೆ ದೇಶಗಳಿಗೆ. ಅಂಡ್ ಅಮೆರಿಕ ನಮ್ಮ ದೇಶದಿಂದ ಅತಿ ಹೆಚ್ಚು ಔಷಧಿಗಳನ್ನ ಖರೀದಿ ಮಾಡುತ್ತೆ. ಸೊ ಈ ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಬೇಕು. ಇನ್ನ ಎರಡನೇದು ಚೀಪರ್ ಇನ್ ಕಾಸ್ಟ್, ಕಡಿಮೆ ವೆಚ್ಚದಲ್ಲಿ ಭಾರತದ ಔಷಧಿಗಳು ದೊರೆತವು. ಅಂಡ್ ಭಾರತ ಏನಿದೆ ಓಕೆ, ಸೊ ಥರ್ಡ್ ಲಾರ್ಜೆಸ್ಟ್ API ಮ್ಯಾನುಫ್ಯಾಕ್ಚರರ್. API ಅಂದ್ರೆ ಸರ್ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್
ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯಂಟ್ ಅಂತೇಳಿ. ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯಂಟ್, API ಅಂತ ಕರಿತೀವಿ. ಸೊ ಈ API ಏನಿದೆ ಇದು ಉಪ್ಪಿನ ರುಚಿಯನ್ನು ಹೊಂದಿರುತ್ತೆ. ಔಷಧಿಗಳ ಜೊತೆಯಲ್ಲಿ ಇದನ್ನು ಬೆರೆಸಿ ಮಾತ್ರೆಗಳನ್ನ ತಯಾರು ಮಾಡ್ತಾರೆ. ಸೊ ಮೂರನೇ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರ ಭಾರತ ಆಗಿರುತ್ತೆ. ಸೊ ಇದ್ರ ಮೊದಲನೇದು ಚೈನಾ, ಎರಡನೇದು ಇಟಲಿ, ಮೂರನೇದು ಭಾರತ. ಅಂಡ್ ಇನ್ನೊಂದು ನಿಮ್ಗೆ ಗೊತ್ತಿರಬೇಕು, ಸೊ ಮೂರನೇದು ಅಂತಂದಿದ ತಕ್ಷಣ ಏನೋ ಜಗತ್ತಿನಲ್ಲೇ ಅತಿ ಹೆಚ್ಚು ನಮ್ಮ ಹತ್ರನೇ ಉತ್ಪಾದನೆ ಆಗುತ್ತೆ ಅಂತಲ್ಲ, ಚೈನಾದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ. ಈವನ್ ನಾವು ಮೂರನೇ ಅತಿ ದೊಡ್ಡ ಏನು API ಮ್ಯಾನುಫ್ಯಾಕ್ಚರರ್ ಆದ್ರೂ ಕೂಡ ಚೈನಾದಿಂದ 75% ಅಷ್ಟು API ಅನ್ನ ಆಮದು ಮಾಡ್ಕೊಳ್ತಾ ಇದೀವಿ ನಾವು. ಇದು ನಿಮ್ಗೆ ಗಮನದಲ್ಲಿ ಇರ್ಬೇಕು, ನೀವು ನೆಕ್ಸ್ಟ್ ಇದನ್ನು ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ಇದು ಮೂಲ. ಇನ್ನ ಭಾರತ COVID-19 ವ್ಯಾಕ್ಸಿನ್ಸ್ ಅನ್ನ ಜಗತ್ತಿನಲ್ಲೇ ಅತಿ ಹೆಚ್ಚು ತಯಾರು ಮಾಡ್ತೋ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಭಾರತ್ ಬಯೋಟೆಕ್ ಮತ್ತೆ ಆಸ್ಟ್ರಾಜೆನಿಕಾ ಅನ್ನುವಂತ ಎರಡು ಕಂಪನಿಗಳೇನಿದೆ, ಸೊ ಮತ್ತೆ ಸೀರಮ್ ಇನ್ಸ್ಟಿಟ್ಯೂಟ್ ಅಂತ ಏನಿದೆ, ಸೊ ಇವೆಲ್ಲ ಆಸ್ಟ್ರಾಜೆನಿಕಾ ನಮ್ದಲ್ಲ, ಸೀರಮ್ ಇನ್ಸ್ಟಿಟ್ಯೂಟ್, ಭಾರತ್ ಬಯೋಟೆಕ್, ಸೊ ಎರಡು ಭಾರತದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದ್ದು ಕೋವಿಡ್ ಟೈಮಲ್ಲಿ. ಸೊ ಅತಿ ಹೆಚ್ಚು ವ್ಯಾಕ್ಸಿನ್ಗಳನ್ನ ಭಾರತದಿಂದ ತಯಾರು ಮಾಡಿ ನಾವೇನ್ ಮಾಡಿದ್ವಿ, ಸೊ ಬೇರೆ ದೇಶಗಳಿಗೂ ಕೂಡ ನಾವು ರಫ್ತು ಮಾಡಿದ್ವಿ. ಅಂಡ್ ಅದ್ರ ಜೊತೆಯಲ್ಲಿ ಬೇರೆ ದೇಶಗಳಿಂದ ಕೂಡ ನಾವು ತರಿಸ್ಕೊಂಡಿದ್ವಿ, ಬಟ್ ಹೈಯೆಸ್ಟ್ ಮ್ಯಾನುಫ್ಯಾಕ್ಚರ್ ನಾವೇ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಸ್ಟ್ರಾಂಗ್ ಎಕ್ಸ್ಪೋರ್ಟ್ ಮಾರ್ಕೆಟ್ ನಮ್ದಿದೆ, ಏನು ಔಷಧಿಗಳನ್ನ ಸೊ ಬೇರೆ ದೇಶಗಳಿಗೆ ಏನು ರಫ್ತು ಮಾಡುವಂತ ತುಂಬಾ ಸದೃಢವಾದಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಕಂಡು ಬರ್ತಾ ಇದೆ. ಸೊ ಅತಿ ಹೆಚ್ಚು ನಮ್ಮ ಭಾರತದಿಂದ ಆಮದು ಮಾಡ್ಕೊಳ್ಳುವಂತ ಒಂದು ರಾಷ್ಟ್ರ ಸೊ USA, ಅಮೆರಿಕ ಆಗಿರುತ್ತೆ. ಅಂಡ್ ಇದನ್ನ ಮೆನ್ಷನ್ ಮಾಡ್ಬೇಕು. ಇನ್ನ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಎಕೋಸಿಸ್ಟಮ್ ಇಲ್ಲೇ ಬಂದ್ಬಿಡುತ್ತೆ. ಅಂಡ್ ಇದರ ಚಾಲೆಂಜಸ್ ಏನೇನಿದಾವೆ, ಸವಾಲುಗಳು ಏನೇನಿದಾವೆ ಭಾರತಕ್ಕೆ, ಸೊ ಇದನ್ನ ನೋಡ್ಬೇಕಾಗತ್ತೆ. ಮೊದಲನೇದಾಗಿ ಸೊ ಭಾರತ ಅತಿ ಹೆಚ್ಚು API ಅನ್ನ ಚೈನಾದಿಂದ ಆಮದು ಮಾಡ್ಕೊಳ್ಳುತ್ತೆ, ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಸೊ ಹಂಗಾಗಿ ಇದು ಮೊದಲನೇ ಸಮಸ್ಯೆ ನಮಗಿರುವಂಥದ್ದು. ಸುಮಾರು 75% ಏನು ಈ ಒಂದು API ಇದೆ, ಸೊ ಅದನ್ನ ನಾವು ಚೈನಾದಿಂದ ಆಮದು ಮಾಡ್ಕೊಳ್ತಾ ಇದ್ವಿ, ದೊಡ್ಡ ಹೊಡೆತ ಇದೆ ಭಾರತಕ್ಕೆ. ಸೊ ಇದರಲ್ಲಿ ನಾವು ಸೆಲ್ಫ್ ಸಸ್ಟೈನಬಿಲಿಟಿಯನ್ನು ತಂದ್ಕೋಬೇಕಾಗತ್ತೆ. ಹಂಗಾಗಿ ಇದಕ್ಕೆ ಕಟೋಚ್ ಕಮಿಟಿ ಅಂತ ಒಂದು ಸಮಿತಿ ಇದೆ ಸರ್, ಕಟೋಚ್ ಕಮಿಟಿ ಅಂತ ಕರಿತೀವಿ. ಈ ಸಮಿತಿ ಏನ್ ಹೇಳುತ್ತೆ ಅಂದ್ರೆ, ಸೊ ಭಾರತ ಯಾವುದೇ ಕಾರಣಕ್ಕೂ ಕೂಡ ಇಷ್ಟೊಂದು ಅವಲಂಬನೆಯನ್ನು ಚೀನಾದ ಮೇಲೆ ಇಟ್ಕೋಬಾರ್ದು. ಅಂಡ್ ಚೀನಾದ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡ್ಕೊಂಡು ಭಾರತ ಸ್ವಯಂ ತನ್ನಷ್ಟಕ್ಕೆ ತಾನೇ ಹೆಚ್ಚಿನ API ಅನ್ನ ಉತ್ಪಾದನೆ ಮಾಡ್ಕೊಳ್ಳುವಂತ ದಿನಗಳು ಬರಬೇಕು. ಸೊ ಇದಕ್ಕೋಸ್ಕರ ಭಾರತ ಕೆಲಸ ಮಾಡಬೇಕು ಅನ್ನುವಂಥದ್ದು ಈ ಸಮಿತಿಯ ಒಂದು ಶಿಫಾರಸ್ಸಾಗಿರುತ್ತೆ. ಅಂಡ್ ಎರಡನೇ ಚಾಲೆಂಜು ರೆಗ್ಯುಲೇಟರಿ ಪಾಲಿಸಿಗಳು, ಔಷಧಿಗಳಿಗೆ ಸಂಬಂಧಪಟ್ಟಂತ ನಿರ್ವಹಣಾ ಒಂದು ಕ್ರಮಗಳೇನಿದಾವೆ ಸರ್ಕಾರದ ಕಡೆಯಿಂದ ಅವುಗಳನ್ನ ಸಡಿಲಗೊಳಿಸಬೇಕು, ಎಲ್ಲರಿಗೂ ಹೆಚ್ಚಿನ ಆದ್ಯತೆಗಳನ್ನ ನೀಡಬೇಕು, ಸಬ್ಸಿಡಿಗಳನ್ನ ನೀಡಬೇಕು, ಸರ್ಕಾರ ಇದ್ ಮಾಡ್ಬೇಕಾಗಿರುತ್ತೆ. ಅಂಡ್ ಮೂರನೇದ್ರಲ್ಲಿ ಸೊ ನೋ ಇನೋವೇಷನ್. ಸೊ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಇನೋವೇಷನ್ ಅನ್ನುವಂಥದ್ದಿಲ್ಲ, ಆವಿಷ್ಕಾರ ಅನ್ನುವಂಥದ್ದಿಲ್ಲ. ಬೇರೆ ಮೆಡಿಸಿನ್ಸ್ ಅನ್ನು ಕಾಪಿ ಮಾಡ್ಕೊಂಡು ವಿ ಆರ್ ಡೆವಲಪಿಂಗ್ ಜನರಿಕ್ ಮೆಡಿಸಿನ್ಸ್. ಸೊ ಇದು ನಮ್ಗೆ ಗೊತ್ತಿರ್ಬೇಕು. ಅಂಡ್ ಪ್ರಾಫಿಟ್ ಕಡಿಮೆ, ನಮ್ಮ ಔಷಧಿಗಳಿಗೆ ಬರುವಂತ ಲಾಭ ಏನಿದೆ ತುಂಬಾ ಕಡಿಮೆ ಇದೆ. ಅದಕ್ಕೆ ಇನೋವೇಷನ್ ಮಾಡೋದಕ್ಕೆ ಜನಗಳು ಹಿಂದೆ ತುಳಿತಾ ಇದ್ದಾರೆ. ಪ್ರಾಫಿಟ್ ಕಡಿಮೆ, ಹಂಗ ಕ್ವಾಲಿಟಿ ಕಡಿಮೆ ಮಾಡಿಬಿಟ್ಟು ಆಫ್ರಿಕನ್ ಕಂಟ್ರಿಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಆಫ್ರಿಕನ್ ಕಂಟ್ರಿಗಳು ಇದರ ಕ್ವಾಲಿಟಿ ಮೇಲೆ ಸೊ ಅವರು ಹೆಚ್ಚು ಕಂಪ್ಲೇಂಟ್ಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಸವಾಲುಗಳು ನಮ್ಮ ಮುಂದೆ ಇರೋದು. ಸೊ ಎಲ್ಲದನ್ನ ಮೀರಿ ಕನ್ಕ್ಲೂಷನ್ ಪಾರ್ಟ್ ಅಲ್ಲಿ ನೀವೇನ್ ಮೆನ್ಷನ್ ಮಾಡ್ಬೇಕು ಅಂತಂದ್ರೆ, ಸೊ ಇಂಡಿಯಾ ಈಸ್ ಅನ್ಡೌಟೆಡ್ಲಿ ದ ಫಾರ್ಮಸಿ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್, ನಮ್ಗೆ ಗೊತ್ತಿದೆ. ಸೊ ಈ ಫಾರ್ಮಸಿ ಕ್ಯಾಪಿಟಲ್ ಆಗಿರೋದ್ರಿಂದ 21ನೇ ಸೆಂಚುರಿಯಲ್ಲಿ, ಈ ಒಂದು 21ನೇ ಶತಮಾನದಲ್ಲಿ ಇನ್ನೂ ಹೆಚ್ಚಿನ ಇನೋವೇಷನ್ಸ್ ಅನ್ನ ಮಾಡಬೇಕಾಗಿರುತ್ತೆ, ಹೆಚ್ಚಿನ ಕೆಲಸಗಳನ್ನ ಮಾಡಬೇಕಾಗಿರುತ್ತೆ. ಯಾವುದಕ್ಕೆ? ಫಾರ್ಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ. ಸೊ ಭಾರತ ಈ ಗ್ಲೋಬಲ್ ಹೆಲ್ತ್ ಸೆಂಟರ್ ಆಗಿ ನಿಂತ್ಕೋಬೇಕು, ಜಾಗತಿಕ ಒಂದು ಚಿಕಿತ್ಸಾ ಕೇಂದ್ರವಾಗಿ ಭಾರತ ನಿಂತ್ಕೋಬೇಕು. ಸೊ ಇವಾಗ ಒಂದು ಚಿಕ್ಕ ಹಾಸ್ಪಿಟಲ್ ಇದ್ದಂಗಿದೆ, ಒಂದು ಮೆಡಿಕಲ್ ಶಾಪ್ ಇದ್ದಂಗಿದೆ ಭಾರತ, ಮುಂದೆ ಒಂದು ಆಸ್ಪತ್ರೆ ತರ ಆಗಬೇಕು ಅನ್ನುವಂಥದ್ದು ಈ ಕನ್ಕ್ಲೂಷನ್ ಅಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆದಂತ ಆನ್ಸರ್ ಬರುತ್ತೆ. ಸೊ ಇನ್ನ ಎರಡು ಪ್ರಶ್ನೆಗಳನ್ನ ನೋಡಿದ್ವಿ, ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಸ್ವಲ್ಪ ನಿಮ್ಗೆ ಕ್ರಿಟಿಕಲ್ ಅನ್ಸುತ್ತೆ, ಯಾಕಂದ್ರೆ ಇಲ್ಲಿ ನೀವು ನೋಡ್ಬೋದು ತುಂಬಾ ಚಿಕ್ಕದಾದಂತ ಒಂದು ಕಾನ್ಸೆಪ್ಟ್ ಇದು, ಪ್ಲಸ್ ಅದರ ಜೊತೆಯಲ್ಲಿ ನಿಮ್ಗೆ ತುಂಬಾ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಇದು ಭವಿಷ್ಯದಲ್ಲಿ ನೀಡುವಂತ ಒಂದು ಅಂಶಗಳನ್ನು ಹೊಂದಿರುತ್ತೆ. ಹಂಗಾಗಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಅದಕ್ಕೆ ಇದನ್ನ ಕೇಳಿದ್ದಾರೆ. ಇದು ಎಮರ್ಜಿಂಗ್ ಟೆಕ್ನಾಲಜೀಸ್ ಅಲ್ಲಿ ಬರುತ್ತೆ, ನಿಮ್ಗೆ ಉದಯೋನ್ಮುಖ ತಂತ್ರಜ್ಞಾನಗಳು ಅಂತ ಬರುತ್ತೆ.
ಸೊ ಅದರಲ್ಲಿ ಬರುವಂತ ಒಂದು ಟಾಪಿಕ್ ಇದು. ಸರ್ ಇಲ್ಲಿ ವಾಟ್ ಡೂ ಯು ನೋ ಅಬೌಟ್ ದಿ ಯೂಸ್ ಆಫ್ ಅಗ್ಮೆಂಟೆಡ್ ರಿಯಾಲಿಟಿ AR ಅಂತ ಕರಿತೀವಿ ಅಂಡ್ ವರ್ಚುವಲ್ ರಿಯಾಲಿಟಿ ಇನ್ ಇಮ್ಮರ್ಸಿವ್ ಟೆಕ್ನಾಲಜೀಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ತಲ್ಲೀನಗೊಳಿಸುವ ತಂತ್ರಜ್ಞಾನಗಳಲ್ಲಿ ಪರ್ದಿತ ಮತ್ತು ವರ್ಚುವಲ್ ರಿಯಾಲಿಟಿ ಬಳಕೆಯ ಬಗ್ಗೆ ನಿಮಗೆ ಏನು ಗೊತ್ತು? ಸೊ ಇದು ಮೊದಲನೇದು. ಎರಡನೇ ಭಾಗ ನೋಡಿದ್ರೆ ವಿವಿಧ ಅಪ್ಲಿಕೇಶನ್ಗಳ ಆಧಾರದ ಮೇಲೆ ನಿಮ್ಮ ಬರವಣಿಗೆಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾನೆ. ಎಲಾಬರೇಟ್ ಯುವರ್ ರೈಟಿಂಗ್ ಬೇಸ್ಡ್ ಆನ್ ದಿ ವೇರಿಯಸ್ ಅಪ್ಲಿಕೇಶನ್ಸ್. ಅಂದ್ರೆ ನಿಮ್ಗೆ ಫಸ್ಟ್ VR ಅಂದ್ರೆ ಏನು ಅಂತ ಗೊತ್ತಿರಬೇಕು, AR ಅಂದ್ರೆ ಏನು ಅಂತ ಗೊತ್ತಿರಬೇಕು, ಅಗ್ಮೆಂಟೆಡ್ ರಿಯಾಲಿಟಿ ಅಂದ್ರೆ ಏನು ಅಂತ ಗೊತ್ತಿರಬೇಕು, ವರ್ಚುವಲ್ ರಿಯಾಲಿಟಿ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಫಸ್ಟ್ ಡೆಫಿನೇಷನ್ ಮೆನ್ಷನ್ ಮಾಡ್ಬೇಕು. ಅಗ್ಮೆಂಟೆಡ್ ರಿಯಾಲಿಟಿ ಅಂತಂದ್ರೆ ಇಟ್ ಈಸ್ ಎ ಸೂಪರ್ ಇಂಪೋಸಿಷನ್ ಆಫ್ ವರ್ಚುವಲ್ ಇಮೇಜರಿ. ಇಟ್ ಈಸ್ ಎ ಸೂಪರ್ ಇಂಪೋಸಿಷನ್ ಆಫ್ ವರ್ಚುವಲ್ ಇಮೇಜರಿ ಓವರ್ ದ ರಿಯಲ್ ವರ್ಲ್ಡ್ ಅಂತ ಹೇಳಿ. ನೈಜ ಚಿತ್ರಣಗಳ ಮೇಲೆ ವರ್ಚುವಲ್ ಚಿತ್ರಣಗಳ ಅತ್ಯುತ್ತಮ ಹೇರಿಕೆಯನ್ನ ನಾವು ಅಗ್ಮೆಂಟೆಡ್ ರಿಯಾಲಿಟಿ ಅಂತ ಕರಿತೀವಿ, ಅಂದ್ರೆ ಪರ್ದಿತ ರಿಯಾಲಿಟಿ ಅಂತ ಹೇಳಿ ಕರಿತೀವಿ. ಇನ್ನ ವರ್ಚುವಲ್ ರಿಯಾಲಿಟಿ ಅಂತಂದ್ರೆ ಸರ್ ಇಟ್ ಈಸ್ ಎ ಫುಲ್ಲಿ ಸಿಮ್ಯುಲೇಟೆಡ್ ಆರ್ ಡಿಜಿಟಲ್ ಎನ್ವೈರನ್ಮೆಂಟ್, ಇಟ್ ರಿಪ್ಲೇಸಸ್ ದ ರಿಯಲ್ ವರ್ಲ್ಡ್ ಅಂತೇಳಿ. ಇದು ನೈಜ ಪ್ರಪಂಚವನ್ನ ಸಂಪೂರ್ಣವಾಗಿ ಬದಲಾಯಿಸಬರುತ್ತೆ. ಹೆಂಗೆ ಅಂದ್ರೆ ಡಿಜಿಟಲ್ ವಾತಾವರಣವನ್ನ ನಮ್ಗೆ ತೋರಿಸೋದ್ರ ಮೂಲಕ. ಸೊ ಇದನ್ನ ನಾವು ವರ್ಚುವಲ್ ರಿಯಾಲಿಟಿ ಅಂತ ಕರಿತೀವಿ. ಸೊ ಇಲ್ಲಿ ಇದು ಮೊದಲನೇ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಎರಡದ್ದು ಡೆಫಿನೇಷನ್ ಬರೆದ್ರೆ ಸಾಕು. ಇನ್ನು ಬಾಡಿ ಪಾರ್ಟ್ಗೆ ಬಂದಾಗ ಇಲ್ಲಿ ಅಪ್ಲಿಕೇಶನ್ಸ್ ಅನ್ನು ಮೆನ್ಷನ್ ಮಾಡ್ಬೇಕು, ಅನ್ವಯಗಳನ್ನ ನೀವು ತಿಳಿಸ್ಬೇಕು. ಸೊ ಈ ಅಪ್ಲಿಕೇಶನ್ಸ್ ಅಲ್ಲಿ ನಿಮ್ಗೆ ಗೊತ್ತಿರಬೇಕು, 1 by 1 ತಗೊಳ್ಳಿ. ಫಸ್ಟ್ ಹೆಲ್ತ್ ಕೇರ್ ಅಂತ ತಗೊಳ್ಳಿ. ಹೆಲ್ತ್ ಕೇರ್. ಸೊ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ನೀವು AR ಬಗ್ಗೆ ಮಾತಾಡಿ ಫಸ್ಟ್, ಆಮೇಲೆ ಒಂದ್ ಕಡೆ VR ಬಗ್ಗೆ ಮಾತಾಡಿ. ಸೊ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ AR ಅನ್ನ 3D ಅನಾಟಮಿ ಅಂಡ್ ವಿಜುವಲೈಸೇಷನ್ಗೆ ಯೂಸ್ ಮಾಡ್ಕೊಳ್ತೀವಿ ನಾವು. ಅಂದ್ರೆ ನಮ್ಮ ದೇಹದ ಒಂದು ವಿನ್ಯಾಸ ಏನಿದೆ ಇದರ 3D ಚಿತ್ರಣವನ್ನ ಇದು ಒದಗಿಸ್ಕೊಡುತ್ತೆ. ಸೊ ಅದನ್ನ ನಾವು ನೋಡ್ಕೊಂಡು ಸರ್ಜರಿಗಳನ್ನ ಮಾಡ್ಬೋದು, ಆಯ್ತಾ. ನಮ್ಗೆ ಕಂಪ್ಲೀಟ್ ಐಡಿಯಾ ಬರುತ್ತೆ ಏನಾಗಿದೆ, ಏನ್ ಪ್ರಾಬ್ಲಮ್ ಆಗಿದೆ. ಸೊ ಎಲ್ಲ ನಾವು ಡಯಾಗ್ನೋಸ್ ಮಾಡ್ಬೋದು ನಮ್ಮ ದೇಹದಲ್ಲಾಗಿರುವಂತ ನ್ಯೂನತೆಗಳನ್ನ, ಸಮಸ್ಯೆಗಳು. ಸೊ ಇದು ಇನ್ನ VR-ಗೆ ಸಂಬಂಧಪಟ್ಟಂತೆ ಹೆಲ್ತ್ ಕೇರ್ ಅಲ್ಲಿ ಸರ್ಜಿಕಲ್ ಟ್ರೈನಿಂಗ್ ಸಿಮ್ಯುಲೇಟರ್ ಅಂತ ಬರುತ್ತೆ. ಸರ್ಜಿಕಲ್ ಟ್ರೈನಿಂಗ್ ಸಿಮ್ಯುಲೇಟರ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬೊಂಬೆನ ಇಟ್ಕೊಂಡು ಸೊ ವರ್ಚುವಲ್ ಗ್ಲಾಸಸ್ ಅನ್ನು ಹಾಕೊಂಡು, ಅಂದ್ರೆ 3D ಟೈಪ್ ಅದು. ಸೊ ಅದನ್ನ ಹಾಕೊಂಡ್ರೆ ಕಂಪ್ಲೀಟ್ ನಿಮ್ಗೆ ಒಂದು ದೇಹದಲ್ಲಿ ಏನೇನು ಅಂಗಗಳು ಬರ್ತವೆ ಆ ರೀತಿ ಎಲ್ಲವನ್ನು ತೋರಿಸುತ್ತೆ. ಸೊ ನೀವು ಆಪರೇಷನ್ ಅನ್ನು ಮಾಡೋದನ್ನ ಕಲಿಬಹುದು. ಓಕೆ, ಸೊ ಇದು ಎರಡನೇ ಅಪ್ಲಿಕೇಶನ್. ಫಸ್ಟ್ ಅಪ್ಲಿಕೇಶನ್. ಸೆಕೆಂಡ್ ಒನ್ ನೋಡಿದ್ರೆ ಎಜುಕೇಶನ್, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತಿರಲಿ ಇಂಟರಾಕ್ಟಿವ್ ಲರ್ನಿಂಗ್ ಅಂತ ಕರಿತೀವಿ. ನಮ್ಮ ಗೂಗಲ್ ಅವರು ಲಾಂಚ್ ಮಾಡಿದ್ರು ಗೂಗಲ್ ಎಕ್ಸ್ಪೆಡಿಷನ್ಸ್ ಅಂತ ಹೇಳಿ AR-ಗೆ ಸಂಬಂಧಪಟ್ಟಂತೆ. ಅದೇ ರೀತಿ VR-ಗೆ ಸಂಬಂಧಪಟ್ಟಂತೆ ಶಿಕ್ಷಣದಲ್ಲಿ ವರ್ಚುವಲ್ ಕ್ಲಾಸ್ ರೂಮ್ಸ್ ಅಂತ ಹೇಳಿ ನಾವು ಮಾಡ್ಕೊಬೋದಾಗಿರುತ್ತೆ. ಅಂದ್ರೆ ವರ್ಚುವಲ್ ಕ್ಲಾಸ್ ರೂಮ್ಸ್ ಅಂದ್ರೆ ತುಂಬಾ ಸಿಂಪಲ್. ಏನಪ್ಪಾ ಅಂತಂದ್ರೆ ಸರ್ ನೀವು ಈ ಜಿಬ್ಲಿ ಇವೆಲ್ಲ ಬರ್ತಾ ಇತ್ತು, ಗಿಬ್ಲಿ ಇವೆಲ್ಲ. ಸೊ ನೀವು ಏನು ಬೇರೆ ಪ್ರಪಂಚಕ್ಕೆ ಹೋದಂಗೆ ಫೀಲ್ ಆಗೋದು ಇದು. ಇನ್ನ ನೀವು ಏನಾದ್ರೂ AR ಬಗ್ಗೆ ಮಾತಾಡೋದಾದ್ರೆ ನಿಮ್ ಮುಖ ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆ ಬರ್ತಾ ಇರುತ್ತೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಆನಿಮೇಷನ್ ತರ, ಗ್ರಾಫಿಕ್ಸ್ ತರ. ಸೊ ಈ ರೀತಿ ಒಂದು ಕ್ಲಾಸ್ ರೂಮ್ ಪ್ರೋಗ್ರಾಮ್ಸ್ ಅನ್ನು ಕೂಡ ನಾವು ಮಾಡ್ಕೊಬಹುದು. ಇನ್ನ ಕಾಮರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಈ ಐಕಿಯಾ ಅಂತ ಗೊತ್ತಿರ್ಬೇಕು ನಿಮ್ ಫರ್ನಿಚರ್ ಕಂಪನಿಯವರು, ಅವರು AR ಅನ್ನ ಅಗ್ಮೆಂಟೆಡ್ ರಿಯಾಲಿಟಿಯನ್ನು ಯೂಸ್ ಮಾಡಿಕೊಂಡು ನಿಮ್ಮ ಮನೆ ಫೋಟೋ ತಗೊಂಡೋದ್ರೆ ಸಾಕು, ಅಲ್ಲೇ ಯಾವ ಸೋಫಾ, ಯಾವ ಫರ್ನಿಚರ್, ಯಾವ ಒಂದು ಇದು ಶೋಕೇಸ್ ಎಲ್ಲಿ ಬರಬೇಕು, ಏನ್ ಬರಬೇಕು ಪ್ರತಿಯೊಂದನ್ನು ಕೂಡ ಫೋಟೋಗಳ ಮುಖಾಂತರನೇ ಆಡ್ ಮಾಡಿ ನಿಮ್ಗೆ ತೋರಿಸ್ಬಿಡ್ತಾರೆ. ಸೊ ಐಕಿಯಾ ಏನ್ ಮಾಡಿದೆ ಅಂದ್ರೆ ಸೊ ಈ ಫರ್ನಿಚರ್ ಫಿಕ್ಸಿಂಗ್ ಓಕೆ ಒಂದು ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡ್ಕೊಂಡಿದೆ AR ಅನ್ನ ಬಳಕೆ ಮಾಡಿಕೊಂಡು. ಅಂಡ್ ಆಲಿಬಾಬಾ ಬೈ ಪ್ಲೇಸ್ ಅನ್ನುವಂಥದ್ದು ಈ ವರ್ಚುವಲ್ ರಿಯಾಲಿಟಿಗೆ ಸಂಬಂಧಪಟ್ಟಂತ ಒಂದು ಪ್ರೋಗ್ರಾಮ್ ಅನ್ನು ಕೂಡ ಮಾಡಿದೆ ಕಾಮರ್ಸ್ಗೆ ಸಂಬಂಧಪಟ್ಟಂತೆ. ಇನ್ನು ಗೇಮಿಂಗ್ ಅಂಡ್ ಎಂಟರ್ಟೈನ್ಮೆಂಟ್ ನೀವು ನೋಡಿರ್ಬೋದು. ಸೊ ಇದನ್ನು ಮೆನ್ಷನ್ ಮಾಡಿ. ಈ ಸ್ನ್ಯಾಪ್ ಚಾಟ್ ಅಂತ ಬರುತ್ತೆ AR ಅದು. ಆಮೇಲೆ ನಿಮ್ಮ ಎಲ್ಲಾ ಫಿಲ್ಟರ್ ಕ್ಯಾಮ್ರಾಗಳು, ಫಾರ್ ಎಕ್ಸಾಂಪಲ್ ಮುಖ ಹೆಂಗೋ ಇರುತ್ತೆ, ಅಲ್ಲಿ ನೋಡಿದ್ರೆ ಗ್ಲಾಸಿ ಸ್ಕಿನ್ ಬರುತ್ತೆ, ಫುಲ್ ಮೇಕಪ್ ಆಗಿರೋ ತರ ಸ್ಕಿನ್, ನಿಮ್ ಹೇರ್ ಸ್ಟೈಲ್ ಚೇಂಜ್ ಮಾಡಿರೋ ತರ ಫಿಲ್ಟರ್ಗಳು ಬರ್ತಾವಲ್ಲ. ಸೊ ಪ್ರತಿಯೊಂದು ಕೂಡ ಎಂಟರ್ಟೈನ್ಮೆಂಟ್ ಪಾರ್ಟ್ ಅಲ್ಲಿ ಬರುತ್ತೆ.
ಸೊ ದಟ್ ಈಸ್ ಆಲ್ AR. ಅಂಡ್ VR ಗೆ ಸಂಬಂಧಪಟ್ಟಂತೆ ಸೊ ಮೆಟ್ ಕ್ವೆಸ್ಟ್ ಅಂತ ಬರುತ್ತೆ. ಸೊ ಇಟ್ ಈಸ್ ಅನ್ ಇಮ್ಮರ್ಸಿವ್ ಗೇಮಿಂಗ್ ಅಪ್ಲಿಕೇಶನ್. ಅಂದ್ರೆ ಆ ಗ್ಲಾಸ್ ಹಾಕೊಂಡ್ರೆ ಸಾಕು, ನೀವೇ ಅಲ್ಲಿ ಆ ಪ್ರಪಂಚದಲ್ಲಿ ಇದ್ದೀರಾ, ನೀವೇ ಕಾರ್ ಓಡಿಸ್ತಾ ಇದ್ದೀರಾ, ನೀವೇ ಆ ಶಿಪ್ ಅನ್ನು ಓಡಿಸ್ತಾ ಇದ್ದೀರಾ, ನೀವೇ ಫ್ಲೈಟ್ ಓಡಿಸ್ತಾ ಇದ್ದೀರಾ ಅನ್ನೋ ತರ ಒಂದು ಫೀಲಿಂಗ್ ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿ AR ಅಂಡ್ VR ಅಪ್ಲಿಕೇಶನ್ಸ್. ಅಂಡ್ ಕನ್ಕ್ಲೂಷನ್ಸ್ ಅಲ್ಲಿ ನೀವೇನ್ ಬರೀಬೇಕು ಅಂತಂದ್ರೆ, ಸೊ ಕನ್ಕ್ಲೂಷನ್ ಅಲ್ಲಿ ಇಂಡಿಯಾ ಇಸ್ ಅಟ್ ದಿ ಹೆಲ್ಮ್ ಆಫ್ 6th ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ಭಾರತ 6ನೇ ಒಂದು ಕೈಗಾರಿಕಾ ಕ್ರಾಂತಿಯ ಅಂಚಿನಲ್ಲಿದೆ. ಸೊ ಇದ್ರ ಭಾಗವಾಗಿ ಈ AR ಮತ್ತೆ VR ವುಡ್ ಬಿ ದ ಪ್ರೊಪೆಲರ್ಸ್ ಫಾರ್ ದಿ ಇಂಟಿಗ್ರೇಷನ್ ಆಫ್ ವಿಕಸಿತ್ ಭಾರತ್, ಆರ್ ಏನು ನಾವು ಡೆವಲಪ್ಡ್ ಇಂಡಿಯಾ ಅಂತ ಏನು ಒಂದು ಪ್ರಾಜೆಕ್ಟ್ ಅನ್ನು ಹಾಕೊಂಡಿದೀವಿ. 2047ಕ್ಕೆ ಕಂಪ್ಲೀಟ್ ಆಗುತ್ತೆ, ಭಾರತ ಸಂಪೂರ್ಣವಾಗಿ ಅಭಿವೃದ್ಧಿ ಆದಂತ ರಾಷ್ಟ್ರ ಅಂತ ಹೇಳಿ. ಸೊ ಅದಕ್ಕೆ ಇದು ಹೆಚ್ಚಿನ ಕೊಡುಗೆಯನ್ನು ನೀಡುತ್ತೆ ಅಂತ ಹೇಳಿ ಬರೆದ್ರೆ ಸಾಕಾಗತ್ತೆ ಕನ್ಕ್ಲೂಷನ್. ಸೊ ಇದಿಷ್ಟು ನಿಮ್ಮ ಈ ಒಂದು ಪ್ರಶ್ನೆಯ ಉತ್ತರ ಆಗಿರುತ್ತೆ. ಇನ್ನು 4ನೇ ಪ್ರಶ್ನೆ ನೋಡೋದಾದ್ರೆ 4th ಕ್ವಶನ್ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಕೇಳಿದರು. ಸೊ ಇಲ್ಲಿ ಡಿಫೈನ್ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಅಂಡ್ ದೇರ್ ಆರ್ ಟೈಪ್ಸ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ಡಿಜಿಟಲ್ ವಹಿವಾಟುಗಳು ಮತ್ತೆ ಡಿಜಿಟಲ್ ವಹಿವಾಟುಗಳು ಎಂದರೇನು ಮತ್ತು ಭಾರತದಲ್ಲಿ ಅದರ ವಿಭಿನ್ನ ಪ್ರಕಾರಗಳು ಯಾವುವು ಅಂತ ಕೇಳಿದ್ದಾರೆ. ಎಲ್ಲರಿಗೂ ಗೊತ್ತು ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಏನು ಅಂತ. ಅಂಡ್ ನಾವು ಒಂದು ಡೆಫಿನೇಷನ್ ಕೊಡೋಣ. ಇವಾಗ ಡೆಫಿನೇಷನ್ ಕೊಟ್ಬಿಟ್ಟು ಇಂಟ್ರೊಡಕ್ಷನ್ ಅಲ್ಲಿ ಆಮೇಲೆ ಮಾತಾಡಬೇಕು ಬಾಡಿ ಪಾರ್ಟ್ ಅಲ್ಲಿ ಯಾವುದನ್ನ, ನೆಕ್ಸ್ಟ್ ಪಾರ್ಟ್ ಅನ್ನು. ವಾಟ್ ದ ಟೆಕ್ನಾಲಜೀಸ್ ಆರ್ ರಿಲೇಟೆಡ್ ಟು ಡಿಜಿಟಲ್ ಟ್ರಾನ್ಸಾಕ್ಷನ್ಸ್, ಮೆನ್ಷನ್ ದೇರ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ದಿ ಇಂಡಿಯನ್ ಕಾಂಟೆಕ್ಸ್ಟ್ ಅಂತ ಕೇಳಿದ್ದಾರೆ. ಇನ್ ದಿ ಇಂಡಿಯನ್ ಕಾಂಟೆಕ್ಸ್ಟ್ ಅಂದ್ರೆ ಡಿಜಿಟಲ್ ವಹಿವಾಟುಗಳಿಗೆ ಸಂಬಂಧಿಸಿದ ತಂತ್ರಜ್ಞಾನಗಳಾವು, ಭಾರತೀಯ ಸಂದರ್ಭದಲ್ಲಿ ಇದರ ಲಾಭ ಮತ್ತು ನಷ್ಟಗಳೇನು ಅಂತ ಕೇಳಿದಾರಪ್ಪ. ಸೊ 3 ಪಾರ್ಟ್ ಆಗತ್ತೆ ಈ ಪ್ರಶ್ನೆ ನಿಮಗೆ. ಮೊದಲನೇದು ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಏನು, ಅದರ ಡೆಫಿನೇಷನ್ ಅನ್ನ ಹೇಳ್ಬೇಕಾಗತ್ತೆ ನೀವು. ಫಸ್ಟ್ ಪಾರ್ಟ್ ಅಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ರೆಫರ್ಸ್ ಟು ದಿ ಎಲೆಕ್ಟ್ರಾನಿಕ್ ಎಕ್ಸ್ಚೇಂಜ್ ಆಫ್ ಮನಿ ಆರ್ ದಿ ಫಿನಾನ್ಷಿಯಲ್ ಡೇಟಾ. ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ರೆಫರ್ಸ್ ಟು, ಕನ್ನಡದಲ್ಲಿ ಡಿಜಿಟಲ್ ವರ್ಗಾವಣೆಗಳು ಎಂದರೆ, ಸೊ ಇಲ್ಲಿ ಹಣಕಾಸನ್ನ ಎಲೆಕ್ಟ್ರಾನಿಕ್ ವರ್ಗಾವಣೆಯನ್ನು ಮಾಡಲಾಗತ್ತೆ. ಹಣಕಾಸನ್ನು ಮತ್ತು ಸೊ ಈ ಒಂದು ಹಣಕಾಸಿನ ಡೇಟಾ ಮಾಹಿತಿಯನ್ನು ನಾವು ಎಲೆಕ್ಟ್ರಾನಿಕ್ ವರ್ಗಾವಣೆಯ ಮುಖಾಂತರ ಮಾಡಿಕೊಳ್ಳುವ ವಿಧಾನಕ್ಕೆ ಡಿಜಿಟಲ್ ವರ್ಗಾವಣೆ ಎಂದು ಕರೆಯುತ್ತಾರೆ. ಡಿಜಿಟಲ್ ಟ್ರಾನ್ಸಾಕ್ಷನ್, ಡಿಜಿಟಲ್ ವಹಿವಾಟು ಎಲ್ಲ ಒಂದೇ ಎಂದು ಕರೆಯಲಾಗುತ್ತದೆ ಅಂತ ಹೇಳ್ಬಾರ್ದು. ಸೊ ಇಟ್ ಈಸ್ ವಿತೌಟ್ ಫಿಸಿಕಲ್ ಕ್ಯಾಶ್ ಯೂಸಿಂಗ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಲೈಕ್ UPI ಇದೆ, ಮೊಬೈಲ್ ಅಪ್ಲಿಕೇಶನ್ಸ್ ಆರ್ ದಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಸಾಕು, ಒಂದು 25-30 ಪದಗಳು. ಇನ್ನು ಬಾಡಿ ಪಾರ್ಟ್ ಗೆ ಬಂದಾಗ ಸೊ ನೀವೇನ್ ಮೆನ್ಷನ್ ಮಾಡ್ಬೋದು, ಒಂದು ಫ್ಲೋ ಚಾರ್ಟ್ ಅನ್ನು ಬೇಕಾದ್ರೆ ಬರೀಬಹುದು, ಒಂದು ಡಯಾಗ್ರಾಮ್ ತರ, ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಒಂದು ಡಯಾಗ್ರಾಮ್ ಬರೆದ್ಬಿಟ್ಟು ಸೊ ನೀವು ಮೆನ್ಷನ್ ಮಾಡ್ಬೋದು. ಸೊ ಇದರಿಂದ ಏನೇನು ಉಪಯೋಗಗಳಿದೆ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಇಂದ ಅಂತೇಳಿ. ಮೊದಲನೇದು ಇನ್ಸ್ಟೆಂಟ್ ಟ್ರಾನ್ಸಾಕ್ಷನ್. ಇನ್ಸ್ಟೆಂಟ್ ಅಂದ್ರೆ ಅತ್ಯಂತ ವೇಗವಾಗಿ ಹಣದ ವರ್ಗಾವಣೆಯನ್ನು ಮಾಡಬಹುದು ನಾವು. ಎರಡನೇದು ಸೆಕ್ಯೂರ್ ಟ್ರಾನ್ಸಾಕ್ಷನ್. ಸೊ ಭದ್ರವಾಗಿ ಹಣದ ವರ್ಗಾವಣೆ ಆಗುತ್ತೆ, ಸುರಕ್ಷಿತವಾಗಿ ಹಣದ ವರ್ಗಾವಣೆ ಆಗುತ್ತೆ. ಅಂಡ್ ಮೂರನೇದು ಕಾಂಟ್ಯಾಕ್ಟ್ ಲೆಸ್ ಪೇಮೆಂಟ್. ಇದು ಕಾಂಟ್ಯಾಕ್ಟ್ ಲೆಸ್ ಪೇಮೆಂಟ್. ಸೊ ಈ 3 ಇಲ್ಲಿ ಆದ್ಯತೆಗಳನ್ನ ಪ್ರಮುಖವಾಗಿ ನಾವು ನೋಟ್ ಮಾಡಬೇಕಾಗಿರುತ್ತೆ ಅಂಡ್ ತುಂಬಾ ಇಂಪಾರ್ಟೆಂಟ್. ಸೊ ಇದಿಷ್ಟು ಬರೆದು ಬಿಟ್ಟು ನೀವು ಬಾಡಿ ಪಾರ್ಟ್ಗೆ ಬಂದಾಗ ಏನ್ ಮೆನ್ಷನ್ ಮಾಡ್ಬೇಕು ಸರ್ ಅಂತಂದ್ರೆ, ಎರಡನೇ ಪಾರ್ಟ್ ಅನ್ನು ನೀವು ನೋಡ್ಬೇಕಾಗತ್ತೆ. ಸೊ ಎರಡನೇ ಪಾರ್ಟ್ ಏನಿದೆ ಅಂತಂದ್ರೆ, ವಾಟ್ ಟೆಕ್ನಾಲಜೀಸ್ ಆರ್ ರಿಲೇಟೆಡ್ ಟು ಡಿಜಿಟಲ್ ಟ್ರಾನ್ಸಾಕ್ಷನ್ಸ್, ಮೆನ್ಷನ್ ದೇರ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಅಂತ ಕೇಳಿದ್ದಾರೆ ಇನ್ ದಿ ಇಂಡಿಯನ್ ಕಾಂಟೆಕ್ಸ್ಟ್. ಸೊ ಇದರ ಒಂದು ಭಾಗವಾಗಿ ಸೊ ಮೊದಲನೇದ್ರಾಗಿ ನಾವೇನ್ ಮಾತಾಡೋಣ ಅಂತಂದ್ರೆ ಟೈಪ್ಸ್ ಆಫ್ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್. ಸೊ ಯಾವ್ಯಾವ ರೀತಿಯಾದಂತ ಡಿಜಿಟಲ್ ವಹಿವಾಟುಗಳು ನಮ್ಮಲ್ಲಿ ಇದಾವೆ ಅಂತ ಹೇಳಿ. ಮೊದಲನೇದು UPI ಅಂತ ಬರುತ್ತೆ. UPI, ಫೋನ್ ಪೇ, ಗೂಗಲ್ ಪೇ ಇವೆಲ್ಲ. ಸೊ ಭಾರತದಲ್ಲಿ ಸುಮಾರು ತಿಂಗಳಿಗೆ 12 ಬಿಲಿಯನ್ ಡಿಜಿಟಲ್ ವರ್ಗಾವಣೆಗಳಾಗ್ತಾವಂತ ಫೋನ್ ಪೇ ಅಥವಾ ಗೂಗಲ್ ಪೇ ಈ ತರ UPI ಏನಿದೆ ಅಲ್ವಾ, ಇದ್ರ ಮುಖಾಂತರ 12 ಬಿಲಿಯನ್ ಡಿಜಿಟಲ್ ವಹಿವಾಟುಗಳು ನಡೀತಾವಂತೆ. ಸೊ ಇದನ್ನು ಮೆನ್ಷನ್ ಮಾಡ್ಬೇಕು. ಎರಡನೇದ್ರಲ್ಲಿ ಮೊಬೈಲ್ ವ್ಯಾಲೆಟ್ಸ್ ಅಂತ ಬರುತ್ತೆ. ಸೆಕೆಂಡ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಟೈಪ್ ಅಲ್ಲಿ ಮೊಬೈಲ್ ವ್ಯಾಲೆಟ್ಸ್ ಗೊತ್ತಿರುತ್ತೆ ನಿಮ್ಗೆ. ಸೊ ಅಲ್ಲಿ ದುಡ್ಡು ಇಟ್ಕೋಬಹುದು, ದುಡ್ಡು ರೀಚಾರ್ಜ್ ಮಾಡಿ ಇಟ್ಬಿಟ್ರೆ ಕಟ್ ಆಗ್ತಾ ಹೋಗುತ್ತೆ ಅವಾಗ. ಫಾರ್ ಎಕ್ಸಾಂಪಲ್ ಫಾಸ್ಟ್ ಟ್ಯಾಗ್ ಅಂತ ಬರುತ್ತೆ. ಫಾಸ್ಟ್ ಟ್ಯಾಗ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ದಟ್ ಈಸ್ ವಾಟ್ ದ ವ್ಯಾಲೆಟ್ ಈಸ್. ಅಂಡ್ ಮೂರನೇದು ಇಂಟರ್ನೆಟ್ ಬ್ಯಾಂಕಿಂಗ್. ನಿಮ್ಗೆ RTGS ಅಂತ ಬರುತ್ತೆ,
IMPS ಅಂತ ಬರುತ್ತೆ, ನೆಫ್ಟ್ ಅಂತ ಬರುತ್ತೆ. ಸೊ ಆಲ್ ದೀಸ್ ಆರ್ ಇಂಟರ್ನೆಟ್ ಬ್ಯಾಂಕಿಂಗ್. ಅಂಡ್ ಡೆಬಿಟ್ ಕಾರ್ಡ್ಸ್ ಬರುತ್ತೆ, ಕ್ರೆಡಿಟ್ ಕಾರ್ಡ್ಸ್ ಬರುತ್ತೆ, NFC ಬರುತ್ತೆ. ಸೊ ಆಲ್ ದೀಸ್ ಆರ್ ದಿ ಟೈಪ್ಸ್ ಆಫ್ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್. ಇವೆಲ್ಲವನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ ಬಾಡಿ ಪಾರ್ಟ್ ಅಲ್ಲಿ. ಅಂಡ್ ದೆನ್ ಯು ನೀಡ್ ಟು ಎಂಟರ್ ಇನ್ ಟು ದಿ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್. ಓಕೆ, ಸೊ ಮೆರಿಟ್ಸ್ ಅನ್ನ ನೋಡೋದಾದ್ರೆ, ಓಕೆ, ಲಾಭಗಳೇನು ನೋಡೋದಾದ್ರೆ, ಸರ್ ಈಗಾಗಲೇ ಹೇಳಿದ್ದೀನಿ ನಾನು, ಅತ್ಯಂತ ವೇಗವಾಗಿ ಹಣದ ವರ್ಗಾವಣೆ ಮಾಡಬಹುದು, ಸುರಕ್ಷಿತವಾದಂತ ಹಣದ ವರ್ಗಾವಣೆ ಆಗುತ್ತೆ, ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಆಗುತ್ತೆ, ಅಂಡ್ ಈಸಿಯಾಗಿ ಹಣದ ಒಂದು ಮೊತ್ತ ನಮ್ಮ ಸರ್ಕಾರಗಳಿಗೆ ಸಿಗುತ್ತೆ. ಏನಿದೆ ಏನಿಲ್ಲ RBI ಅಡಿಯಲ್ಲಿ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ. ಟ್ಯಾಕ್ಸೇಷನ್ಗೆ ಇದು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಯಾರು ಕೂಡ ಬ್ಲಾಕ್ ಮನಿಯನ್ನ, ಸೊ ಕಪ್ಪು ಹಣವನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಕಪ್ಪು ಹಣದ ಕಂಪ್ಲೀಟ್ ಒಂದು ವಿವರಗಳು ಇಲ್ಲಿ ಸಿಗ್ತಾವ ನಮಗೆ. ಸೊ ಇವೆಲ್ಲವೂ ಕೂಡ ಕಾಸ್ಟ್ ಎಫೆಕ್ಟಿವ್ ಇರುತ್ತೆ. ಯಾವುದೇ ಒಂದು, ಫಾರ್ ಎಕ್ಸಾಂಪಲ್, ನೀವು ಇಲ್ಲಿಂದ ತಗೊಂಡೋಗಿ ಯಾರಿಗೋ ದುಡ್ಡು ಕೊಡ್ಬೇಕಂದ್ರೆ ನಿಮ್ದು ಎಷ್ಟು ಖರ್ಚಾಗುತ್ತೆ. ಸೊ ನೇರವಾಗಿ ಫೋನಲ್ಲಿ ನೀವು ಫೋನ್ ಪೇ ಮಾಡ್ಬಿಟ್ರೆ, ಸೊ ಇಲ್ಲಿ ಯಾವುದೇ ರೀತಿಯಾದಂತ ಹಣಕಾಸಿನ ಒಂದು ಇದು ನಿಮ್ಗೆ ನಷ್ಟ ಅನ್ನುವಂಥದ್ದು ಆಗೋದಿಲ್ಲ. ಸೊ ಎಲ್ಲ ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಬೇಕು. ಇನ್ನೊಂದು, ರಾಜೀವ್ ಗಾಂಧಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಅದನ್ನ ಸಾಧ್ಯ ಆದ್ರೆ ಮೆನ್ಷನ್ ಮಾಡ್ಬೇಕು ನೀವು. ಸೊ ರಾಜೀವ್ ಗಾಂಧಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಸೊ ಪ್ರತಿ ₹1 ವರ್ಗಾವಣೆಗೆ ನಾವೇನ್ ಮಾಡ್ತಾ ಇದೀವಿ, ಸರ್ಕಾರಗಳು ₹1 ಒಬ್ಬ ಪ್ರಜೆಗೆ ಕೊಡಬೇಕು ಅಂತಂದ್ರೆ ಸುಮಾರು 16 ಪೈಸೆ ಅಷ್ಟು ಮಾತ್ರ ಸೇರ್ತಾ ಇದೆ ಜನಗಳಿಗೆ. ಇನ್ನ 84 ಪೈಸೆ ತಿಂದಾಕ್ತಾ ಇದ್ದಾರೆ. ಸೊ ಇದಕ್ಕೆ ಖರ್ಚೆ ಆಗ್ತಾ ಇದೆ ಅಂತೇಳಿ ಹೇಳ್ತಾರೆ. ಸೊ ಅಂತ ಒಂದು ವ್ಯವಸ್ಥೆಯನ್ನು ಹೋಗಲಾಡಿಸಿ ಈ ಡಿಜಿಟಲ್ ಟ್ರಾನ್ಸಾಕ್ಷನ್ ಅನ್ನುವಂಥದ್ದು ₹1 ಫಲಾನುಭವಿಗೆ ಸಿಗಬೇಕು ಅಂದ್ರೆ ₹1 ಕೂಡ ಫಲಾನುಭವಿಗೆ ಸಿಗೋ ತರ ಮಾಡ್ತಾ ಇದೆ DBT ಮುಖಾಂತರ. ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇದನ್ನ ಮೆನ್ಷನ್ ಮಾಡಿ ಸಾಧ್ಯ ಆದ್ರೆ. ಇನ್ನು ಡಿಮೆರಿಟ್ಸ್ ಅಂತ ಗೊತ್ತಿದೆ ನಿಮ್ಗೆ. ಫ್ರಾಡ್ ಅಂದ್ರೆ ಮೋಸಗಳಾಗ್ತವೆ, ಸ್ಕ್ಯಾಮ್ಗಳಾಗ್ತವೆ. ಸೊ ನಮ್ಮ ಅಕೌಂಟ್ ಅಲ್ಲಿ ದುಡ್ಡು ಹೊಡಿತಾರೆ. ಅಂಡ್ ಡಿಜಿಟಲ್ ಇಂಟರ್ನೆಟ್ ಆಕ್ಸೆಸಿಬಿಲಿಟಿ, ಎಷ್ಟೋ ಜನಕ್ಕೆ ಇಂಟರ್ನೆಟ್ ಅನ್ನು ಬಳಕೆ ಮಾಡಕ್ ಬರಲ್ಲ. ಸೊ ಡಿಜಿಟಲ್ ನಾಲೆಡ್ಜ್ ಇರೋದಿಲ್ಲ. ಸೊ ಅಂತವ್ರು ಪಾಪ ಏನ್ ಮಾಡಕ್ಕಾಗತ್ತೆ, ಅವ್ರಿಗೆ ಗೊತ್ತಿರಲ್ಲ. ಅಂಡ್ ಇದ್ರ ಮೇಲೆ ಸರಿಯಾದಂತ RBI ರೆಗ್ಯುಲೇಷನ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ವ್ಯಾಲೆಟ್ಸ್, ಈ ಆನ್ಲೈನ್ ಗೇಮಿಂಗ್ ಎಲ್ಲ ಮಾಡ್ತಾರಲ್ಲ, ಸೊ ಬ್ಲಾಕ್ ಮನಿ ಎಲ್ಲ ಇಟ್ಕೊಂಡು ಮಾಡ್ತಾರೆ. ಸೊ ದಟ್ ಈಸ್ ವಾಟ್. ಅಂಡ್ ದೆನ್ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ, ಸೈಬರ್ ಭದ್ರತೆಗೆ ಸಂಬಂಧಪಟ್ಟಂತ ಲೋಪಗಳು ಅಂಡ್ ಟೆಕ್ನಿಕಲ್ ಗ್ಲಿಚ್ಗಳಾಗ್ತವೆ. ಎಷ್ಟೋ ಸಲ ಇಂಟರ್ನೆಟ್ ಸರ್ವರ್ ಬಿಸಿ ಇವೆಲ್ಲ ಆಗ್ತವೆ. ಸೊ ಇವೆಲ್ಲವೂ ಕೂಡ ಡಿಮೆರಿಟ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ಸಾಧ್ಯ ಆಗತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಕನ್ಕ್ಲೂಷನ್ ಪಾರ್ಟ್ ಅಲ್ಲಿ ಬಂದಾಗ ನೀವು, ಓಕೆ, ಸೊ ಭಾರತ ಈ ವಿನಿಮಯ ಪದ್ಧತಿಯಿಂದ, ಅಂದ್ರೆ ಬಾರ್ಟರ್ ಸಿಸ್ಟಮ್ ಅಂತ ಏನ್ ಕರಿತೀವಿ, ಅದರಿಂದ ಇವತ್ತು ಬಿಟ್ ಕಾಯಿನ್ ಅಥವಾ ಬಿಟ್ ಮನಿ ಎಕ್ಸ್ಚೇಂಜ್ ವರೆಗೂ ಬಂದ್ಬಿಟ್ಟಿದೀವಿ. ಸೊ ಈ ಲೆವೆಲ್ ಬಂದಿರುವಾಗ, ಓಕೆ, ಸೊ ಭಾರತದ ಬುದ್ಧಿವಂತಿಕೆ ಅನ್ನುವಂಥದ್ದು ಡಿಜಿಟಲ್ ವಹಿವಾಟಿನ ಉಪಯುಕ್ತತೆಯನ್ನ, ಓಕೆ, ಹೆಚ್ಚಿಸಿ ಬೆದರಿಕೆಗಳನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. ಸೊ ಇದನ್ನ ಕನ್ಕ್ಲೂಷನ್ ಪಾರ್ಟ್ ಅಲ್ಲಿ ಕೊಟ್ರೆ ನೀವು ಸಾಕು. ಸೊ ದಿಸ್ ಇಸ್ ವಾಟ್ ದಿ ಕಂಪ್ಲೀಟ್ ಆನ್ಸರ್ ಫಾರ್ ದ 4th ಕ್ವಶನ್, ದಟ್ ಈಸ್ ದ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್. ಅಂಡ್ ಇದು ಕೂಡ ICT ಯ ಒಂದು ಭಾಗ, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿಯ ಸೊ ಒಂದು ಭಾಗ ಆಗಿರುತ್ತೆ ಈ ಪ್ರಶ್ನೆ. ಇನ್ನ 5ನೇ ಪ್ರಶ್ನೆ ನೋಡೋದಾದ್ರೆ, ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ನೀತಿಯು ಕಾಲ ಕಾಲಕ್ಕೆ ಹೇಗೆ ವಿಕಸನಗೊಂಡಿದೆ ಮತ್ತು ಇಂದಿನ ಅದರ ಪ್ರಮುಖ ಗಮನದ ಕ್ಷೇತ್ರಗಳು ಯಾವುವು? ಹೌ ಹ್ಯಾಸ್ ಇಂಡಿಯಾಸ್ ಪಾಲಿಸಿ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎವಾಲ್ವ್ಡ್ ಓವರ್ ಟೈಮ್ ಅಂಡ್ ವಾಟ್ ಆರ್ ದಿ ಕೀ ಫೋಕಸ್ ಏರಿಯಾಸ್ ಟುಡೇ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ನೀವೇನ್ ನೋಡ್ಬೇಕಾಗತ್ತೆ, ಭಾರತದಲ್ಲಿ ಈ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ಪಾಲಿಸಿಗಳೇನಿದಾವೆ, ಇವುಗಳ ಉಗಮ ಯಾವ ರೀತಿ ಆಯ್ತು, ಇವು ಯಾವ ರೀತಿ ಬೆಳೆದು ಬಂದ್ವು, ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇವು ಇದಾವೆ ಅನ್ನುವಂಥದ್ದನ್ನ ಇಲ್ಲಿ ಕೇಳಿದಾನೆ. 2 ಪಾರ್ಟ್ಗಳಲ್ಲಿ ಕೇಳಿದಾನೆ. ಸೊ ಮೊದಲನೇದು ನೀವೇನ್ ಬರಿಬೇಕಪ್ಪ ಅಂತಂದ್ರೆ, ಸೊ ಇಂಡಿಯಾದಲ್ಲಿ ನಿಮ್ಗೆ ಗೊತ್ತಿದೆ ವೇದಿಕ್ ಪೀರಿಯಡ್ ಇಂದ ಕೂಡ, ಸೊ ವೇದಗಳ ಕಾಲದಿಂದಲೂ ಕೂಡ ಸೊ ವಿಜ್ಞಾನ ಅನ್ನುವಂಥದ್ದು ಇದೆ. ವಿಜ್ಞಾನ ಅನ್ನುವಂಥದ್ದಕ್ಕೆ ವಿಜ್ಞಾನ ಅಂತ ಕರೆದಿರ್ಲಿಲ್ಲ, ಸೈನ್ಸ್ ಅಂತ ಕರೀಲಿಲ್ಲ, ಆದ್ರೂ ಕೂಡ ವಿಜ್ಞಾನ ಗೊತ್ತಿತ್ತು ನಮ್ಮವ್ರಿಗೆ. ಅಂಡ್ ಆ ವೇದಿಕ್ ಪೀರಿಯಡ್ ಇಂದ ನಾವು ಆಸ್ಟ್ರಾನಮಿ, ಆಸ್ಟ್ರಾಲಜಿ, ಖಗೋಳಶಾಸ್ತ್ರ, ಖಗೋಳಮಾನ ಇವುಗಳ ಬಗ್ಗೆ ನಾವು ಅವತ್ತಿಗೆ ಹೆಚ್ಚಿನ ಜ್ಞಾನವನ್ನು ಹೊಂದಿದ್ವಿ. ಸೊ ಅಂತ ಕಾಲದಿಂದ ಇವತ್ತು ಚಂದ್ರನ ಮೇಲೆ ಲ್ಯಾಂಡ್ ಮಾಡೋದು, ಅಂಡ್ ಮಂಗಳ ಗ್ರಹದ ಮೇಲೆ ನಾವು ನಮ್ಮ ಆರ್ಬಿಟರ್ನ ಬಿಟ್ಟಿದ್ದು, ಸೊ ಇವತ್ತು ಗಗನಯಾನ್ ಪ್ರಾಜೆಕ್ಟ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಸೊ ಈ ರೀತಿ ಎಷ್ಟೋ ಅಭಿವೃದ್ಧಿಯಾಗಿ ಭಾರತ ಮುಂದುವರಿತಾ ಇದೆ. ಅಂಡ್ ಎಲ್ಲ ಒಂದು ತಂತ್ರಜ್ಞಾನದ ಕ್ಷೇತ್ರಗಳಲ್ಲೂ ಕೂಡ, ಸೊ ಎಲ್ಲಾ ಟೆಕ್ನಾಲಜಿಕಲ್ ಸೆಕ್ಟರ್ಸ್ ಅಲ್ಲೂ ಕೂಡ
ಇಂಡಿಯಾ ಇವತ್ತು ಎಮರ್ಜ್ ಆಗ್ತಾ ಇದೆ, ಹೆಚ್ಚಿನ ಉದಯೋನ್ಮುಖತೆಯನ್ನು ಪಡ್ಕೊಳ್ತಾ ಇದೆ. ಸೊ ಹಾಗಾಗಿ ಇದರಲ್ಲಿ ಏನೇನು ಕಾನೂನುಗಳು, ಪಾಲಿಸಿಗಳು, ನೀತಿಗಳಿದಾವೆ ಇವುಗಳನ್ನ ತಿಳ್ಕೊಳ್ಳೋದು ಕೂಡ ಅಗತ್ಯವಾಗಿರುತ್ತೆ. ಅದಕ್ಕೆ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಇದನ್ನ ಬರ್ದ್ರ, ನಾನು ಹೇಳಿದನ್ ಬರ್ದ್ರೆ ಸಾಕು. ಇನ್ನ ಬಾಡಿ ಪಾರ್ಟ್ ಗೆ ಬಂದಾಗ, ಓಕೆ, ಎವಲ್ಯೂಷನ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾಲಿಸೀಸ್ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು, ಸೊ ಭಾರತದಲ್ಲಿ ಓಕೆ, ಸೊ ಈ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ನೀತಿಗಳು ಅಂತ ಹೇಳಿ ಹೆಡ್ಡಿಂಗ್ ಹಾಕ್ಬಿಟ್ಟು, ಮೊದಲನೇದು ನೀವು ಸೈಂಟಿಫಿಕ್ ಪಾಲಿಸಿ ರೆಸೊಲ್ಯೂಷನ್ ಅಂತ ಹೇಳಿ ಬರುತ್ತೆ, SPR ಅಂತ. ಸೊ ಇದನ್ನ 1958ರಲ್ಲಿ ಜಾರಿ ಮಾಡ್ತಾರೆ. ಸೊ ಅದನ್ನ ಮೆನ್ಷನ್ ಮಾಡಬೇಕು, ಯಾಕಂದ್ರೆ ದಟ್ ಈಸ್ ದಿ ಫಸ್ಟ್ ಪಾಲಿಸಿ ಇನ್ ಇಂಡಿಪೆಂಡೆಂಟ್ ಇಂಡಿಯಾ, ಸೊ ವಿಚ್ ವಾಸ್ ಬ್ರಾಟ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಓಕೆ, ಸೊ ಟು ಎಸ್ಟಾಬ್ಲಿಷ್ ದ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ಈ ಒಂದು ನೀತಿಯ ಆಧಾರದ ಮೇಲೆ, ಸೊ ಭಾರತದಲ್ಲಿ ನಿಮ್ಗೆ ಗೊತ್ತಿರಲಿ ಬಾರ್ಕ್ ಸ್ಥಾಪನೆ ಆಯಿತು. ಓಕೆ, AEET ಅನ್ನುವಂತ ಹೆಸರಿಂದ 1961ರಲ್ಲಿ ಸ್ಥಾಪನೆ ಆಯಿತು. 59ರಲ್ಲಿ ಸ್ಥಾಪನೆ ಆಯಿತು. ಅಂಡ್ ನಿಮ್ಗೆ ಗೊತ್ತಿದೆ ಯಾವುದು, 1958ರಲ್ಲಿ DRDO ಸ್ಥಾಪನೆ ಆಯಿತು. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಇಸ್ರೋ ಸ್ಥಾಪನೆ ಆಯಿತು 1969ರಲ್ಲಿ. ಸೊ ಈ ರೀತಿ ಹಲವಾರು ಇನ್ಸ್ಟಿಟ್ಯೂಷನ್ಗಳು, ರಿಸರ್ಚ್ ಇನ್ಸ್ಟಿಟ್ಯೂಷನ್ಗಳು ಸ್ಥಾಪನೆ ಆದವು ಇದೇ ಒಂದು ನೀತಿಯ ಅಡಿಯಲ್ಲಿ. ಇನ್ನ ಎರಡನೇದು ಟೆಕ್ನಾಲಜಿ ಪಾಲಿಸಿ ಸ್ಟೇಟ್ಮೆಂಟ್ ಅಂತ ಬರುತ್ತೆ, TPS ಅಂತ ಕರಿತೀವಿ. ಸೊ ಇದನ್ನ 1983ರಲ್ಲಿ ಓಕೆ ಜಾರಿ ಮಾಡ್ತಾರೆ. ಸೊ ಇದು ಏನಕ್ಕಪ್ಪ ಅಂತಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಅನ್ವಯಗಳನ್ನ ರಾಷ್ಟ್ರೀಯ ಅಭಿವೃದ್ಧಿಗೆ ಯಾವ ರೀತಿ ನಾವು ಅಳವಡಿಸ್ಕೊಬೇಕು ಅಂತ ಹೇಳಿ, ಸೊ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ನೀತಿಗಳನ್ನ ಸೊ ಇಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಸೊ ಇದು ಎರಡನೇದು. ಇನ್ನು ಮೂರನೇದು ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾಲಿಸಿ ಅಂತ ಬರುತ್ತೆ 2003ರಲ್ಲಿ, ಅದ್ರ ಬಗ್ಗೆ ಬರಿಬೇಕು. ಇನ್ನು ನಾಲ್ಕನೇದು ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ ಇನ್ನೋವೇಷನ್ ಪಾಲಿಸಿ ಅಂತ ಇದೆ, ಅಂದ್ರೆ ಆವಿಷ್ಕರಣಗಳನ್ನ ಮಾಡೋದಕ್ಕೆ ಯಾವ ರೀತಿ ನೀತಿಗಳನ್ನ ನಾವು ಫಾಲೋ ಮಾಡ್ಬೇಕು ನಮ್ಮ ಇಂಡಿಯಾದಲ್ಲಿ ಅನ್ನುವಂಥದ್ದನ್ನ ಸೊ ಇದು ಹೇಳುತ್ತೆ. ಅಂಡ್ ಐದನೇದು ಡ್ರಾಫ್ಟ್ STIP ಅಂತ, ಓಕೆ, 2020ರಲ್ಲಿ ಇದನ್ನ ಜಾರಿ ಮಾಡಿದ್ರು. ಯಾಕಂದ್ರೆ ಈ ಖಾಸಗಿ ಕ್ಷೇತ್ರಗಳು ತಂತ್ರಜ್ಞಾನದ ಒಂದು ಹೊಸ್ತಿಲಲ್ಲಿ ಅವು ಅಭಿವೃದ್ಧಿ ಮಾಡಬೇಕು ಮತ್ತೆ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಬೇಕು ಅಂದಾಗ ಸೊ ಏನೆಲ್ಲ ನೀತಿಗಳನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿ, ಸೊ ಅವುಗಳಿಗೆ ಏನೆಲ್ಲ ಸರ್ಕಾರದಿಂದ ಏನೆಲ್ಲ ಒಂದು ಭದ್ರತೆಗಳನ್ನ ಒದಗಿಸಲಾಗುತ್ತೆ ಅಂತ ಹೇಳಿ ಸೊ ಈ ಒಂದು ನೀತಿಗಳಲ್ಲಿ ನೀಡಲಾಯಿತು. ಇವುಗಳನ್ನ ಮೆನ್ಷನ್ ಮಾಡಿ ಅಂಡ್ ಕನ್ಕ್ಲೂಷನ್ ಪಾರ್ಟಿ, ಓಕೆ, ಸೊ ನಿಮ್ಗೆ ತುಂಬಾ ಸಿಂಪಲ್ ಆಗಿ ಗೊತ್ತಿರುತ್ತೆ. ಈಗಾಗಲೇ ಭಾರತ ತಂತ್ರಜ್ಞಾನದಲ್ಲಿ ತುಂಬಾ ಮುಂದುವರೆದಿದೆ, ಜಗತ್ತಿನಲ್ಲೇ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆದ್ರೂ ಏನು ಅಲ್ಲ. ಓಕೆ, ಇಂಡಿಯಾ ಇಸ್ ನಾಟ್ ದಿ ಮೋಸ್ಟ್ ಡೆವಲಪ್ಡ್ ಕಂಟ್ರಿ ಇನ್ ದ ವರ್ಲ್ಡ್ ಸರ್, ಈವನ್ ದೋ ವಿ ಆರ್ ಇನ್ ದಿ ಲೀಪ್ ಸ್ಟೇಜ್ ಆಫ್ ದ ಡೆವಲಪ್ಮೆಂಟ್ ಆರ್ ವಿ ಆರ್ ಇನ್ ದಿ ಅಡ್ವಾನ್ಸ್ಡ್ ಸ್ಟೇಟ್ ಆಫ್ ದ ಟೆಕ್ನಾಲಜೀಸ್. ಸೊ ಅದಕ್ಕೆ ನಮ್ಮಲ್ಲಿ ಈ ನೀತಿಗಳು ಅನ್ನುವಂಥದ್ದು ಇನ್ನೂ ಸಡಿಲಗೊಳ್ಬೇಕು, ಫ್ರೀ ಆಗ್ಬೇಕು, ಪ್ರೈವೇಟ್ ಸೆಕ್ಟರ್ ಇನ್ವಾಲ್ವ್ ಆಗ್ಬೇಕು, ಪ್ರತಿಯೊಬ್ಬ ಯೂತ್ ಓಕೆ, ಪ್ರತಿಯೊಬ್ಬ ಯುವಕ ಕೂಡ ತಂತ್ರಜ್ಞಾನದ ಆಧಾರಿತವಾಗಿ ಕೆಲಸ ಮಾಡಬೇಕು. ಆ ರೀತಿಯಾದಂತ ಒಂದು ಎಕೋಸಿಸ್ಟಮ್ ಅನ್ನ, ಎನ್ವೈರನ್ಮೆಂಟ್ ಅನ್ನ ನಮ್ಮ ಸರ್ಕಾರಗಳು ಒದಗಿಸ್ಕೊಡ್ಬೇಕು. ಅಂಡ್ ಪ್ರತಿಯೊಬ್ಬರಿಗೂ ಇದರ ಕುರಿತಂತ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ಇದು ಸರ್ಕಾರಗಳ ಮೂಲ ಆದ್ಯತೆ ಆಗಿರುತ್ತೆ. ಸೊ ಅಂತೇಳಿ ನೀವು ಕನ್ಕ್ಲೂಷನ್ ಕೊಟ್ರೆ ಸಾಕು. ಓಕೆ, ಅಂಡ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಮುಂದಿನ ಪ್ರಶ್ನೆ ICT ಮೇಲೆ ಕೇಳಿದಾನೆ. ICT ಮೇಲೆ 3 ಕ್ವಶನ್ಸ್ ಬಂದಿದೆ ನಿಮಗೆ, AR ಅಂಡ್ VR ಒಂದು. ಎರಡನೇದು ಬಂದ್ಬಿಟ್ಟು ನಾವು ಅವಾಗಲೇ ನೋಡಿದ್ವಿ ಜಸ್ಟ್ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿ. ಇನ್ನು ಮೂರನೇದು ಇದು ಕಾಮರ್ಸ್, ಲರ್ನಿಂಗ್ ಅಂಡ್ ಇನ್ನೊಂದು ಯಾವುದು ಕಾಮರ್ಸ್, ಲರ್ನಿಂಗ್ ಮತ್ತೆ ಗವರ್ನೆನ್ಸ್ ಅಂತೇಳಿ. ಈ ಮೂರರ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಸರ್ ಏನಿದೆ ಪ್ರಶ್ನೆ? ಹೌ ಹ್ಯಾವ್ ಗವರ್ನೆನ್ಸ್, ಕಾಮರ್ಸ್ ಅಂಡ್ ಲರ್ನಿಂಗ್ ಟ್ರಾನ್ಸ್ಫಾರ್ಮ್ಡ್ ಇಂಡಿಯಾ ಸೋಶಿಯೋ ಎಕನಾಮಿಕ್ ಲ್ಯಾಂಡ್ಸ್ಕೇಪ್ ಅಂಡ್ ವಾಟ್ ಚಾಲೆಂಜಸ್ ರಿಮೇನ್ ಇನ್ ದೇರ್ ವೈಡ್ ಸ್ಪ್ರೆಡ್ ಅಡಾಪ್ಷನ್ ಅಂತ ಕೇಳ್ತಾರೆ. ಕನ್ನಡದಲ್ಲಿ ಆಡಳಿತ, ಕಾಮರ್ಸ್ ಮತ್ತು ಕಲಿಕೆ ಭಾರತದ ಸಾಮಾಜಿಕ ಆರ್ಥಿಕ ವಿನ್ಯಾಸಗಳನ್ನು ಹೇಗೆ ಪರಿವರ್ತಿಸಿವೆ ಮತ್ತು ಅವುಗಳ ವ್ಯಾಪಕ ಅಳವಡಿಕೆಯಲ್ಲಿ ಉಳಿದಿರುವ ಸವಾಲುಗಳು ಯಾವುವು ಅಂತ ಕೇಳಿದರು. ಸೊ ನಿಮ್ಗೆ ಇಲ್ಲಿ ಏನ್ ಅರ್ಥ ಆಗ್ಬೇಕು? ಈಗಾಗಲೇ ನಿಮ್ಗೆ ಗೊತ್ತಿದೆ ಅಂತ ಕೇಳಿದ್ರು ಪ್ರಶ್ನೆ. ಕಾಮರ್ಸ್ ಅಂದ್ರೆ ನಿಮ್ಗೆ ಗೊತ್ತು, ಲರ್ನಿಂಗ್ ಅಂದ್ರೆ ನಿಮ್ಗೆ ಗೊತ್ತು, ಅಂಡ್ ಗವರ್ನೆನ್ಸ್ ಅಂದ್ರೆ ನಿಮ್ಗೆ ಗೊತ್ತು ಅನ್ಕೊಂಡು ಈ ಪ್ರಶ್ನೆ ಕೇಳಿದ್ರು. ಅಂಡ್ ಇವೆಲ್ಲ ಯಾವ ರೀತಿ ನಮ್ಮ ಭಾರತದ ಓಕೆ, ಸೊ ಭಾರತದ ಒಂದು ಇದನ್ನ ಪರಿವರ್ತನೆ ಮಾಡಿದಾವೆ ಅನ್ನುವಂಥದ್ದನ್ನ ಇಲ್ಲಿ ಕೇಳಿದರೆ, ಸಾಮಾಜಿಕ ಆರ್ಥಿಕ ವಿನ್ಯಾಸಗಳನ್ನ ಪರಿವರ್ತನೆ ಮಾಡಿದಾವೆ ಅಂತ ಕೇಳಿದಾನೆ. ಸೊ ಅದನ್ನ ನೀವು ಬರಿಬೇಕಾಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ಲಿ ಇಟ್ ಈಸ್ ದ ಪಾರ್ಟ್ ಆಫ್ ICT. ಸೊ ಹಂಗಾಗಿ ನೀವು ಇಂಟ್ರೊಡಕ್ಷನ್ ಅಲ್ಲಿ ಏನ್ ಬರಿಬಹುದು ಅಂತಂದ್ರೆ, ದ ಸೋಷಿಯಲ್ ಅಂಡ್ ಎಕನಾಮಿಕ್ ಫ್ಯಾಬ್ರಿಕ್ ಹ್ಯಾಸ್ ಚೇಂಜ್ಡ್, ಓಕೆ, ಲೀಪ್ಸ್ ಅಂಡ್ ಬೌಂಡ್ಸ್ ಎವರ್ ಸಿನ್ಸ್ ದಿ ಅಡ್ವೆಂಟ್ ಆಫ್ ಇಂಟರ್ನೆಟ್ ಅಂಡ್ ಇಂಟಿಗ್ರೇಷನ್ ಆಫ್
integration of ICT to the transformation or relationships with the citizens from the government. ಸೊ ಅಂತೇಳಿ ಮೆನ್ಷನ್ ಮಾಡಿ. ಓಕೆ, ಸೊ ನಿಮ್ಗೆ ಏನ್ ಅರ್ಥ ಆಗ್ಬೇಕು ಇದರಲ್ಲಿ ಅಂತಂದ್ರೆ, ಭಾರತ ಸರ್ಕಾರದಿಂದ ಓಕೆ ಆಡಳಿತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ICT ಅಂದ್ರೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಅಳವಡಿಕೆಯಿಂದಾಗಿ ಇಂಟರ್ನೆಟ್ ಅನ್ನುವಂಥದ್ದು ಉದಯವಾದ ಮೇಲೆ ಯಾವ ರೀತಿ ಭಾರತ ಬದಲಾವಣೆ ಆಯಿತು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನುವಂಥದ್ದನ್ನ ಇಲ್ಲಿ ಮೆನ್ಷನ್ ಮಾಡ್ತೀವಿ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ. ಇನ್ನು ಬಾಡಿ ಪಾರ್ಟ್ ಗೆ ಬಂದಾಗ ದ ಟ್ರಾನ್ಸ್ಫಾರ್ಮೇಶನ್ ಆಫ್ ಇಂಡಿಯಾ ಅಂತ ಹಾಕ್ಬಿಟ್ಟು, ಸೊ ಅಲ್ಲಿ 1 by 1 ನೋಡ್ತಾ ಹೋಗ್ಬೇಕು ನಾವು. ಮೊದಲನೇದು ಯಾವುದು? ಇ ಗವರ್ನೆನ್ಸ್ ಅಂತ ಕೇಳಿದ್ದಾರೆ. ಎರಡನೇದು ಯಾವುದು? ಇ ಕಾಮರ್ಸ್ ಅಂತ ಕೇಳಿದ್ದಾರೆ. ಮೂರನೇದೇನು? ಇ ಲರ್ನಿಂಗ್ ಅಂತ ಕೇಳಿದ್ದಾರೆ. ಇ ಅಂದ್ರೆ ಇ ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಾನಿಕ್ ಅಂತ. ಎಲೆಕ್ಟ್ರಾನಿಕ್ ಅಂದ್ರೆ ಏನು? ಪೇಪರ್ಲೆಸ್ ಅಂತ ಅರ್ಥ. ಅಂದ್ರೆ ಬರವಣಿಗೆಯಲ್ಲಿ ಬರ್ಕೊಂಡು ಹೋಗೋದು ಬಿಟ್ಟು ಕಂಪ್ಯೂಟರ್ಗಳನ್ನ ಬಳಕೆ ಮಾಡೋದು, ನೆಟ್ವರ್ಕ್ ಗಳನ್ನ ಬಳಕೆ ಮಾಡ್ಕೊಳ್ಳೋದು. ಸೊ ಆಡಳಿತಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಪೇಪರ್ಲೆಸ್ ಇದನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ದೀಸ್ ವಾಟ್ ದಿ ಇ ಸ್ಟ್ಯಾಂಡ್ಸ್ ಫಾರ್. ಇನ್ನ ಇ ಗವರ್ನೆನ್ಸ್ ಅಲ್ಲಿ ನೀವು ನೋಡ್ಬೋದು ಕೆಲವೊಂದು ಮೇಜರ್ ಪಿಲ್ಲರ್ಸ್ ಇದಾವೆ ಅಥವಾ ಮಾಡೆಲ್ಸ್ ಇದಾವೆ. ಸೊ ಎಲ್ಲರೂ ಓದಿರ್ತೀರಾ G2G ಅಂತ. ಅಂದ್ರೆ ಹೊಸಬರಿಗಲ್ಲ ಈ ಪ್ರಶ್ನೆಗಳು, ಈಗಾಗಲೇ ಓದ್ಕೊಂಡಿದ್ರೆ ಮಾತ್ರ ಆನ್ಸರ್ ಮಾಡ್ಬೋದಾಗಿರುತ್ತೆ. G2G ಅಂತ ಬರುತ್ತೆ, G2B ಅಂತ ಬರುತ್ತೆ, G2C ಅಂತ ಬರುತ್ತೆ. G2G ಅಂದ್ರೆ ಗವರ್ಮೆಂಟ್ ಟು ಗವರ್ಮೆಂಟ್, ಸೊ ಗವರ್ಮೆಂಟ್ ಟು ಬಿಸ್ನೆಸ್. G2B ಗವರ್ಮೆಂಟ್ ಟು ಸಿಟಿಸನ್ಸ್. ಓಕೆ, ಸೊ ಈ ತರ ಒಂದು ಮಾಡೆಲ್ಗಳಿದಾವೆ. ಸೊ ಈ ಗವರ್ನೆನ್ಸ್ ಅಲ್ಲಿ ಪ್ರಮುಖವಾಗಿ ಆ ಪಾಯಿಂಟ್ ಗಳನ್ನು ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಸೊ ಯಾವ ರೀತಿ ಸರ್ಕಾರದಿಂದ ಗವರ್ಮೆಂಟ್ ಟು ಸಿಟಿಸನ್ಸ್ ನಾಗರಿಕರಿಗೆ ಸೇವೆಗಳು ಲಭ್ಯವಾಗ್ತಾ ಇದಾವೆ, ಸರ್ಕಾರದಿಂದ ನಾಗರಿಕರಿಗೆ. ಫಾರ್ ಎಕ್ಸಾಂಪಲ್ ಭೂಮಿ ಆಪ್ ಅಂತ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್, ನಮ್ಮ ಕರ್ನಾಟಕ ಸರ್ಕಾರ ಏನಿದೆ. ಸೊ ಭೂಮಿ ಅನ್ನುವಂತ ಒಂದು ಪೋರ್ಟಲ್ ಅಲ್ಲಿ ನಮ್ಮ ಭೂಮಿಯ ದಾಖಲೆಗಳ ಸಂಪೂರ್ಣ ವಿವರಣೆಗಳನ್ನ ಕೊಡ್ತಾರೆ ಅವರು. ಪಾಣಿಗಳಾಗಿರ್ಬೋದು, ನಿಮ್ ಸರ್ವೆ ನಂಬರ್ಗಳನ್ನ ಎಂಟ್ರಿ ಮಾಡಿದ್ರೆ ಪ್ರತಿಯೊಂದು ನಿಮ್ಗೆ ಸಿಗೋ ತರ ಮಾಡ್ತಾರೆ, ಲ್ಯಾಂಡ್ ರೆಕಾರ್ಡ್ಸ್. ಓಕೆ, ಅಂಡ್ ಗ್ಯಾನ್ದೂತ್ ಅಂತ ಮಾಡಿದ್ದಾರೆ ಮಧ್ಯಪ್ರದೇಶ ಸ್ಟೇಟ್ ಅಲ್ಲಿ. ಓಕೆ, ಅಂಡ್ ಲೋಕವಾಣಿ ಅಂತ UP ಯಲ್ಲಿ ಲೋಕವಾಣಿ. ಮೈ ಗವರ್ಮೆಂಟ್ ಅಪ್ಲಿಕೇಶನ್ ಇದೆ, ಮೈ ಗವರ್ಮೆಂಟ್. ಸೊ ನೀವಿಲ್ಲಿ ಸರ್ಕಾರದಿಂದ ಏನೇನು ಸಿಗ್ತಾ ಹೋಗುತ್ತೆ ನಿಮ್ಗೆ ಪ್ರತಿಯೊಂದನ್ನು ಕೂಡ ನೀವು ತಿಳ್ಕೊಬಹುದು. ಈ ರೀತಿ ಕೆಲವೊಂದು ಇವುಗಳನ್ನ ಮೆನ್ಷನ್ ಮಾಡ್ತಾ ಹೋದ್ರೆ ಸಾಕು. ಇನ್ನ G2G ಅಂತ ಗವರ್ಮೆಂಟ್ ಟು ಗವರ್ಮೆಂಟ್ ಅಂತ ಇದೆ. ಓಕೆ, ಅದರಲ್ಲಿ PFMS, ಖಜಾನೆ ನಮ್ಮ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ತುಂಬಾ ಫೇಮಸ್. ಕಂಪ್ಲೀಟ್ ಟ್ರೆಜರಿಯನ್ನು ಡೆವಲಪ್ ಅಂದ್ರೆ ಮೇಂಟೈನ್ ಮಾಡ್ತಾರೆ ಖಜಾನೆ ಅನ್ನುವಂತ ಒಂದು ಆಪ್ ನ ಮುಖಾಂತರ. ಸೊ ಖಜಾನೆ ಅಂಡ್ ಇ ಸಮೀಕ್ಷಾ ಅಂತ ಇದೆ, ಇ ಸಮೀಕ್ಷಾ. ಸೊ ಇವೆಲ್ಲವನ್ನು ಕೂಡ ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಅಂಡ್ ಮೂರನೇ ಮಾಡೆಲ್ ನೀವು ನೋಡಿದಾಗ G2B ಗವರ್ಮೆಂಟ್ ಟು ಬಿಸ್ನೆಸ್ ಅಂತ ಇದೆ. ಇದರಲ್ಲಿ ಮೊದಲನೇ ಸ್ವಿಫ್ಟ್ ಅಂತ ಇದೆ, ಆಮೇಲೆ MCA 21 ಅಂತ ಇದೆ, ಅಂಡ್ ಥರ್ಡ್ ಒನ್ ಜಮ್ ಪೋರ್ಟಲ್ ಅಂತ ಇದೆ. ಸೊ ಈ ಮೂರನ್ನು ಕೂಡ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಅಂಡ್ ಮುಂದುವರಿದ ಭಾಗವಾಗಿ ಎರಡನೇದು ನೀವು ನೋಡಿದಾಗ ಓಕೆ ಲರ್ನಿಂಗ್ ಅಂತ ನೋಡೋಣ. ಸಾರಿ, ಇ ಕಾಮರ್ಸ್ ನೋಡೋಣ. ಇ ಕಾಮರ್ಸ್ ಅಲ್ಲಿ ಏನಿಲ್ಲ, ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಇವತ್ತೇನ್ ಡೊನ್ಜೋ, ಬ್ಲಿಂಕಿಟ್ ಎಲ್ಲ ಬಂದಿದಾವಲ್ಲ. ಸೊ ಎಲ್ಲವೂ ಕೂಡ ಆಲ್ ಆರ್ ದಿ ಪಾರ್ಟ್ಸ್ ಆಫ್ ಇ ಕಾಮರ್ಸ್. ಅಂಡ್ ನಮ್ಮ ಗವರ್ಮೆಂಟ್ ಕಡೆಯಿಂದ ಇ ನ್ಯಾಮ್ ಅಂತ ಮಾಡಿದ್ದಾರೆ, ಇ ನ್ಯಾಮ್. ಸೊ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್, NAM ಅಂತಂದ್ರೆ. ಸೊ ಇಲ್ಲಿಂದ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡೆಲ್ಲಿಗೆ ಟೊಮ್ಯಾಟೊ ನಾವು ಇ ನ್ಯಾಮ್ ಅಲ್ಲಿ ಅಪ್ಡೇಟ್ ಮಾಡಿದ್ರೆ, ಸೊ ಡೆಲ್ಲಿಯಲ್ಲಿರೋರು ಕೊಂಡ್ಕೋಬಹುದು ಇವತ್ತಿನ ರೇಟ್ ಏನಿದೆ ಅದಕ್ಕೆ. ಸೊ ಇಲ್ಲಿಂದ ಮತ್ತೆ ಅಲ್ಲಿಗೆ ಕಳಿಸ್ಕೊಡ್ಲಾಗತ್ತೆ. ಸೊ ಇದನ್ನ ಇ ನ್ಯಾಮ್ ಅಂತ ಕರಿತೀವಿ. ಅಂಡ್ ಇ ಟೆಂಡರ್, ಇ ಪ್ರೊಕ್ಯೂರ್ಮೆಂಟ್, ಸೊ ಇವೆಲ್ಲ ಬರ್ತವೆ ಇಲ್ಲಿ ಇ ಕಾಮರ್ಸ್ ಅಲ್ಲಿ. ನೆಕ್ಸ್ಟ್ ಇ ಲರ್ನಿಂಗ್ ಅಂತ ನೋಡೋದಾದ್ರೆ, ಸೊ ಇ ಲರ್ನಿಂಗ್ ಅಲ್ಲಿ ಪ್ರಮುಖವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇದು ಬರುತ್ತೆ. ಸೊ ಇ ಲರ್ನಿಂಗ್, ಇ ಶಿಕ್ಷಣ ಅಥವಾ ಇ ಕಲಿಕೆ ಅಂತ ಕರಿತೀವಿ. ಸೊ ಇದರಲ್ಲಿ ಸ್ವಯಂ ಪ್ರಭಾ ಅಂತ ಒಂದು ಪೋರ್ಟಲ್ ಇದೆ, ಸ್ವಯಂ ಪ್ರಭಾ ಅಂತ ಹೇಳಿ. ಸೊ ಇದು ಗವರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ ಮಾಡಿರುವಂತ ಒಂದು ಪೋರ್ಟಲ್. ಸೊ ಇದರಲ್ಲಿ ಮೂಕ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಅನ್ನು ಮಾಡ್ತಾರೆ ಅವ್ರು, ಮೂಕ್ ಅಂತ, ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಅಂತ ಹೇಳಿ. ಸೊ ಇದು ಕೊಡ್ತಾ ಇದ್ದಾರೆ. ಅಂಡ್ ದೀಕ್ಷಾ ಅಂತ ಇನ್ನೊಂದು ಪೋರ್ಟಲ್ ಇದೆ, ದೀಕ್ಷಾ. ಸೊ ಇದು ಟೀಚರ್ಗಳಿಗೆ, ಶಿಕ್ಷಕರು ಇರ್ತಾರಲ್ಲ ಅವರಿಗೆ ಟ್ರೈನಿಂಗ್ ಮಾಡುವಂತ ಒಂದು ಪೋರ್ಟಲ್ ಗವರ್ಮೆಂಟ್ ಆಫ್ ಇಂಡಿಯಾದು. ಸೊ ಈ ರೀತಿಯಾದಂತಹ ಇವುಗಳನ್ನ ಮೆನ್ಷನ್ ಮಾಡ್ತಾ ಬರ್ಬೇಕಾಗಿರುತ್ತೆ. ಅಂಡ್ ಇದರಲ್ಲಿ ಚಾಲೆಂಜಸ್ ನೀವು ನೋಡ್ಬೋದು, ಚಾಲೆಂಜಸ್ ಅನ್ನು ಬೇಕಾದ್ರೆ ಮೆನ್ಷನ್ ಮಾಡ್ಬೋದು. ಚಾಲೆಂಜಸ್ ಲ್ಯಾಂಗ್ವೇಜ್ ಲೋಕಲೈಸೇಷನ್ ಬ್ಯಾರಿಯರ್ ಇದೆ ನಮ್ಮಲ್ಲಿ. ಓಕೆ, ಅಂಡ್ ದೆನ್ ಎರಡನೇ ಡಿಜಿಟಲ್ ಡಿವೈಡ್ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಸೊ ಎಲ್ಲಿ ಅರ್ಬನ್ ಏರಿಯಾಗಳಲ್ಲಿ ಇಂಟರ್ನೆಟ್ ಸೌಲಭ್ಯಗಳು, ನೆಟ್ವರ್ಕ್ ಸೌಲಭ್ಯಗಳು ಇರ್ತವೆ, ಗ್ರಾಮೀಣ ಪ್ರದೇಶದಲ್ಲಿ ಇವೆಲ್ಲ ಯಾವುದು ಇರೋದಿಲ್ಲ.
ಅಂಡ್ ಡಿಜಿಟಲ್ ನಾಲೆಡ್ಜ್ ಅನ್ನುವಂಥದ್ದೇ ಇರೋದಿಲ್ಲ. ಸೊ ಹಂಗಾಗಿ ಅವರಿಗೆ ಇವೆಲ್ಲ ತಲುಪೋದಿಲ್ಲ. ಅಂಡ್ ಪರ್ಸೆಪ್ಷನ್ ಆಫ್ ರಿಸ್ಕ್, ಹೆಚ್ಚಿನ ಒಂದು ರಿಸ್ಕ್ ನಿಂದ ಕೂಡಿರುತ್ತಿದ್ದು. ಯಾಕಂದ್ರೆ ಗೊತ್ತಿಲ್ಲ ಅಂದಾಗ ಯಾಮರ್ಸ್ಬಿಡ್ಬೋದು, ಫ್ರಾಡ್ ಮಾಡ್ಬೋದು, ಮೋಸ ಮಾಡ್ಬೋದು. ಅಂಡ್ ರೆಸಿಸ್ಟೆನ್ಸ್ ಟು ಚೇಂಜ್ ಅಂತ ಇದೆ, ಕ್ಯಾಶ್ ಟು ಡಿಜಿಟಲ್. ತುಂಬಾ ಜನ ದುಡ್ಡು ಇಟ್ಕೊಂಡ್ರೆ ನೆಮ್ಮದಿ ಅವ್ರಿಗೆ ಜೇಬಲ್ಲಿ, ಫೋನಲ್ಲಿ ಎಷ್ಟಿದೆ ಅನ್ನುವಂಥದ್ದು ಅವ್ರಿಗೆ ಮ್ಯಾಟ್ರೇ ಆಗಲ್ಲ, ದುಡ್ಡು ಇಟ್ಕೋಬೇಕು. ಸೊ ಈ ತರ ಬದಲಾಗದೆ ಇರುವಂತ ಜನಗಳು ಇದ್ದಾರೆ. ಅಂಡ್ ಪ್ರೈವೇಸಿ ಸೆಕ್ಯೂರಿಟಿ ಇಶ್ಯೂಸ್ ಇದಾವೆ. ಸೊ ಈ ರೀತಿ ಬರ್ಕೊಂಡು ಓಕೆ, ಕನ್ಕ್ಲೂಷನ್ ಅಲ್ಲಿ ನಾನು ಹೇಳಿಲ್ವಾ, ವೇ ಫಾರ್ವರ್ಡ್ ಬರೆದ್ರೆ ಸಾಕು. ಇದನ್ನೇ ಸ್ವಲ್ಪ ಸೇರಿಸ್ಕೊಂಡು ಪಾಯಿಂಟ್ಸ್ ಅನ್ನ ಸೊ ನೀವು ಬರೆದ್ರೆ ಕನ್ಕ್ಲೂಷನ್ ಆಗುತ್ತೆ. ಸೊ ದಿಸ್ ಇಸ್ ಎನಫ್. ಓಕೆ, ಅಂಡ್ ವೆರಿ ಇಂಪಾರ್ಟೆಂಟ್ಲಿ ನೆಕ್ಸ್ಟ್ ಕ್ವಶನ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಇದು. PM ಕುಸುಮ್ ಅನ್ನುವಂಥದ್ದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಇದು. ಸೊ ಈ PM ಕುಸುಮ್ ಅಂದ್ರೆ ಏನು, ಅಂಡ್ ಇನ್ನೊಂದು ರಾಷ್ಟ್ರೀಯ ಸೌರ ಮಿಷನ್ ಅಂದ್ರೆ ನ್ಯಾಷನಲ್ ಸೋಲಾರ್ ಮಿಷನ್ ಅಂತ ಇದೆ. ಸೊ ಇದ್ರ ಬಗ್ಗೆ ಕೂಡ ಇಲ್ಲಿ ಕೇಳಿದಾನೆ. ಸೊ ನೋಡೋಣ ಕ್ವಶನ್. ಇಂಡಿಯಾ ಸೋಲಾರ್ ಕೆಪಾಸಿಟಿ ಹ್ಯಾಸ್ ಗ್ರೋನ್ ಅಂಡರ್ ಇನಿಷಿಯೇಟಿವ್ಸ್ ಲೈಕ್ PM ಕುಸುಮ್ ಅಂಡ್ ದ ನ್ಯಾಷನಲ್ ಸೋಲಾರ್ ಮಿಷನ್ critically examine the challenges and opportunities in expanding solar energy in rural and industrial sectors ಅಂತ ಕೇಳಿದರು. PM ಕುಸುಮ್ ಹಾಗೂ ರಾಷ್ಟ್ರೀಯ ಸೌರ ಮಿಷನ್ಗಳಂತಹ ಉಪಕ್ರಮಗಳ ಅಡಿಯಲ್ಲಿ ಭಾರತದ ಸೌರ ಸಾಮರ್ಥ್ಯವು ಬೆಳೆದಿದೆ. ಗ್ರಾಮೀಣ ಮತ್ತು ಕೈಗಾರಿಕಾ ವಲಯಗಳಲ್ಲಿ ಸೌರಶಕ್ತಿಯನ್ನು ವಿಸ್ತರಿಸುವಲ್ಲಿ ಸವಾಲುಗಳು ಮತ್ತು ಅವಕಾಶಗಳನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, PM ಕುಸುಮ್ ಅಂದ್ರೆ ಏನು, ನ್ಯಾಷನಲ್ ಸೋಲಾರ್ ಮಿಷನ್ ಅಂದ್ರೆ ಏನು. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಈ PM ಕುಸುಮ್ ನ್ಯಾಷನಲ್ ಸೋಲಾರ್ ಮಿಷನ್ ಎರಡು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ, ಎರಡೂ ಕೂಡ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸಸ್ಗೆ ಸಂಬಂಧಪಟ್ಟಿದೆ. ರಿನ್ಯೂಯಬಲ್ ಎನರ್ಜಿ, ನವೀಕರಿಸಬಹುದಾದ ಶಕ್ತಿಗಳಿಗೆ ಸಂಬಂಧಪಟ್ಟಿದೆ ಇದು ಎರಡೂ ಕೂಡ. ಸೊ ಇದರ ಪ್ರಾಮುಖ್ಯತೆ ಏನಿದೆ, ಇದರ ಸಾಮರ್ಥ್ಯ ಏನಿದೆ, ಸೊ ಇದು ಯಾವ ರೀತಿ ಭಾರತದಲ್ಲಿ ಕೆಲಸ ಮಾಡ್ತಾ ಇದೆ, ಇದನ್ನೇ ಈ ಪ್ರಶ್ನೆಯಲ್ಲಿ ಹೆಚ್ಚು ಒತ್ತನ್ನು ಕೊಟ್ಕೊಂಡು ಕೇಳಿರುವಂಥದ್ದು. ಓಕೆ, ಸೊ ಭಾರತ ಏನ್ ಮಾಡ್ತಾ ಇದೆ ಅಂದ್ರೆ 50% ಅಷ್ಟು ರಿನ್ಯೂಯಬಲ್ ಎನರ್ಜಿಯನ್ನ ನಾವು 2030 ಒಳಗಾಗಿ ಬಳಕೆ ಮಾಡಿಕೊಂಡು ಭಾರತದಲ್ಲಿ ವಿದ್ಯುತ್ ಅನ್ನ ತಯಾರು ಮಾಡ್ತೀವಿ ಅಂತ ಹೇಳ್ಕೊಂಡಿದೆ ಈಗಾಗಲೇ. ಓಕೆ, ಸೊ ಅಂಡ್ ಇದ್ರ ಭಾಗವಾಗಿ ಓಕೆ ಪಂಚಾಮೃತ ಅನ್ನುವಂತ ಒಂದು ಟಾರ್ಗೆಟ್ ಅನ್ನು ಕೂಡ ನಮ್ಮ ಭಾರತ ಸರ್ಕಾರ ಹಾಕೊಂಡಿದೆ. ಪಂಚಾಮೃತ ಅನ್ನುವಂತ ಒಂದು ಟಾರ್ಗೆಟ್, ಈ ಪಂಚಾಮೃತ ಟಾರ್ಗೆಟ್ ನ ಅಡಿಯಲ್ಲಿ ರಿನ್ಯೂಯಬಲ್ ಎನರ್ಜಿಯನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ ಟೈಡಲ್ ಎನರ್ಜಿ, ಸೋಲಾರ್ ಎನರ್ಜಿ, ಆಮೇಲೆ ಜಿಯೋ ಥರ್ಮಲ್ ಎನರ್ಜಿ, ಸೊ ಈ ರೀತಿ ಹೈಡಲ್ ಎಲೆಕ್ಟ್ರಿಕ್ ಎನರ್ಜಿ, ಸೊ ಇಂಥವುಗಳನ್ನ ಬಳಕೆ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಪ್ರಾಮಿಸ್ ಮಾಡ್ಕೊಂಡಿದೆ. ಅಂಡ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಫ್ ಅವರ್ ಸೋಲಾರ್ ಕೆಪಾಸಿಟಿ ಈಸ್ ಕ್ಯಾಟಪ್ಲೆಟ್ಸ್ ಆಸ್ ಇನ್ ದಿ ಸೇಮ್ ಡೈರೆಕ್ಷನ್, ನಮ್ಮನ್ನ ಅದೇ ದಿಕ್ಕಿಗೆ ತಳ್ಕೊಂಡು ಹೋಗ್ತಾ ಇದೆ. ಅಂಡ್ ನಾವು ಕೂಡ ಅದೇ ದಿಕ್ಕಿಗೆ ಹೋಗ್ತಾ ಇದೀವಿ, ಅಂದ್ರೆ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಅನ್ನು ಬಳಸ್ಕೊಳ್ಳುವಂತ ದಿಕ್ಕಿಗೆ. ಯಾಕೆಂದ್ರೆ ಇದರಲ್ಲಿ ಯಾವುದೇ ಮಾಲಿನ್ಯ ಉಂಟಾಗೋದಿಲ್ಲ, ಪೊಲ್ಯೂಷನ್ ಆಗಲ್ಲ. ಅಂಡ್ ಇದರಲ್ಲಿ ಹೆಚ್ಚು ನಾವು ಏನು ಇಂಪೋರ್ಟ್ ಮಾಡಿಕೊಂಡು ಬೇರೆ ದೇಶಗಳಿಂದ ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಕೂಡ ಎದುರಾಗೋದಿಲ್ಲ. ಸೊ ಇರುವಂತ ನಮಗೆ ಸಿಗುವಂತ ಈ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸಸ್ ಅನ್ನ ಬಳಸ್ಕೊಂಡು ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬಹುದು. ಸೊ ಅದನ್ನ ನೀವು ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಸಾಕು. ಅಂಡ್ ಬಾಡಿ ಪಾರ್ಟ್ ಗೆ ಬಂದಾಗ ಮೇಜರ್ ಸೋಲಾರ್ ಇನಿಷಿಯೇಟಿವ್ಸ್ ಅಂತ ಹಾಕ್ಬಿಟ್ಟು ಹೆಡ್ಡಿಂಗು. ಸೊ ಅದ್ರಲ್ಲಿ ಮೊದಲನೇ PM ಕುಸುಮ್ ಅಂತ ಹೇಳಿ. PM ಕುಸುಮ್ ಅಂದ್ರೆ ಓಕೆ, ಸೊ ಇದ್ರ ಫುಲ್ ಫಾರ್ಮ್ ಇದನ್ನ 2019ರಲ್ಲಿ ಭಾರತ ಸರ್ಕಾರ ಲಾಂಚ್ ಮಾಡುತ್ತೆ. ಯಾಕೆ ಅಂದ್ರೆ ಸರ್ ಇದರ ಒಂದು ಬಳಕೆಯನ್ನ ಮಾಡ್ಕೊಂಡು, ಅಂದ್ರೆ ಸೋಲಾರ್ ಮಿಷನ್ಗೆ ಸಂಬಂಧಪಟ್ಟಿರುವಂತದ್ದು, ಸೌರ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ರೈತರು ಏನಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಎಲ್ಲರಿಗೂ ಕೂಡ ಸೌರ ಪಂಪ್ಗಳನ್ನ ಅಳವಡಿಕೆ ಮಾಡಿಸಿ, ಸೊ ಅವ್ರಿಗೆ ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಲಾಭ ಬರುವಂತ ಒಂದು ಉದ್ದೇಶವನ್ನು ಹೊಂದಿರುವಂತ ಕಾರ್ಯಕ್ರಮ ಇದು. PM ಕುಸುಮ್ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಊರ್ಜ ಸುರಕ್ಷಾ ಇವಂ ಉತ್ಥಾನ್ ಓಕೆ ಮಹಾಭಿಯಾನ್ ಅಂತೇಳಿ ಇನ್ನು PM ಕುಸುಮ್ ಅಂತಂದ್ರೆ. ಸೊ ಈ ಒಂದು ಕಾರ್ಯಕ್ರಮವನ್ನು 2019ರಲ್ಲಿ ಜಾರಿ ಮಾಡಿ, ಇದರ ಭಾಗವಾಗಿ ನಾನು ಈಗಾಗಲೇ ಹೇಳಿದ್ದೀನಿ ಏನು ಗುರಿಯನ್ನು ಹೊಂದಿದ್ವಿ ಅಂತಂದ್ರೆ, ಸೊ ರೈತರಿಗೆ ಹೆಚ್ಚು ಲಾಭ ಬರುವಂತದ್ದು, ಸೊ ಕಡಿಮೆ ಒಂದು ಖರ್ಚನ್ನ ಮಾಡಬೇಕು, ಹೆಚ್ಚು ಲಾಭವನ್ನು ಗಳಿಸ್ಕೋಬೇಕು, ಮತ್ತೆ ಪ್ರತಿಯೊಬ್ಬ ರೈತನು ಸೋಲಾರ್ ಪಂಪ್ಗಳನ್ನ ಬಳಕೆ ಮಾಡಬೇಕು ಅನ್ನುವಂಥದ್ದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿರುತ್ತೆ. ಇನ್ನು ಗುರಿ ಏನು ಅಂತಂದ್ರೆ 30.8 ಗಿಗಾವ್ಯಾಟ್ ಸೋಲಾರ್ ಪಂಪ್ಗಳನ್ನ ಓಕೆ ಸೊ ಅಳವಡಿಸುವಂತದ್ದು ಭಾರತದಲ್ಲಿ ಅಳವಡಿಕೆ ಮಾಡಿಕೊಳ್ಳುವಂಥದ್ದು ಈ ಕಾರ್ಯಕ್ರಮದ ಪ್ರಮುಖ ಗುರಿ. ಇನ್ನು ನ್ಯಾಷನಲ್ ಸೋಲಾರ್ ಮಿಷನ್ ಅಂತ ಏನು ಅಂತ ಇದೆ. ಸೊ ಇದನ್ನ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಸೋಲಾರ್ ಮಿಷನ್ JNSM ಅಂತ ಕೂಡ ಕರಿತೀವಿ. ಸೊ ಈ ಕಾರ್ಯಕ್ರಮ ಏನಿದೆ ಇದನ್ನ 2010ರಲ್ಲಿ ಭಾರತ ಸರ್ಕಾರ ಜಾರಿ ಮಾಡ್ತು.
ಸೊ ಭಾರತ ಸರ್ಕಾರ ಜಾರಿ ಮಾಡಿ ಇದರ ಗುರಿ ಟು ಪ್ರಮೋಟ್ ಸೋಲಾರ್ ಎನರ್ಜಿ ಇನ್ ಇಂಡಿಯಾ, ಟಾರ್ಗೆಟ್ ಆಫ್ ಇನ್ಸ್ಟಾಲಿಂಗ್ 100 ಗಿಗಾವ್ಯಾಟ್ ಆಫ್ ಸೋಲಾರ್ ಪವರ್ ಕೆಪಾಸಿಟಿ. ಸೊ ಸುಮಾರು 100 ಗಿಗಾವ್ಯಾಟ್ ನಷ್ಟು ಸೌರ ವಿದ್ಯುತ್ ಸಾಮರ್ಥ್ಯ ಉಳ್ಳಂತಹ ಸೊ ಒಂದು ಪ್ಲಾಂಟ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡುವಂತದ್ದು ನ್ಯಾಷನಲ್ ಸೋಲಾರ್ ಮಿಷನ್ ನ ಉದ್ದೇಶವಾಗಿರುತ್ತೆ. ಸೊ ಇದು ಇನ್ನೊಂದು ಕಾರ್ಯಕ್ರಮ ಇದೆ, ಸೋಲಾರ್ ಪಾರ್ಕ್ಸ್ ಪಾಲಿಸಿ ಅಂತ ಹೇಳಿ. ಇದರ ಅಡಿಯಲ್ಲಿ ನಿರ್ಮಾಣ ಮಾಡಿದ ನಮ್ಮ ಪಾವಗಡ ಒಂದು ಸೌರ ಫಲಕಗಳ ಒಂದು ಸ್ಥಾವರ, ಅಂಡ್ ರೂಫ್ ಟಾಪ್ ಸೋಲಾರ್ ಪಾಲಿಸಿ ಅಂತ ಇದೆ. ಸೊ ಇದಕ್ಕೂ ಕೂಡ ಸಬ್ಸಿಡಿಗಳನ್ನ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರಗಳಿಂದ. ಸುಮಾರು 40% ನಷ್ಟು ಏನು ಮನೆಗಳಿಗೆ ಸಬ್ಸಿಡಿಯನ್ನ ಕೊಟ್ಟು ಮನೆಗಳ ಮೇಲ್ಛಾವಣಿಯಲ್ಲಿ ಸೋಲಾರ್ ಪ್ಲೇಟ್ಗಳನ್ನ ಇನ್ಸ್ಟಾಲ್ ಮಾಡುವಂತ ಒಂದು ಉದ್ದೇಶವನ್ನ ಇದರಲ್ಲಿ ಇಟ್ಕೊಂಡಿದ್ದೀವಿ. ಅಂಡ್ ಇದಕ್ಕೆ ಚಾಲೆಂಜಸ್ ಕೂಡ ಹೆಚ್ಚಿದಾವೆ. ಸೊ ಹಲವಾರು ಚಾಲೆಂಜ್ಗಳಿದಾವೆ, ಸವಾಲುಗಳಿದಾವೆ. ಅವೆಲ್ಲ ಏನಪ್ಪ ಅಂದ್ರೆ, ಮೊದಲನೇದು ಲ್ಯಾಂಡ್ ಅಕ್ವಿಸಿಷನ್. ಸೊ ಎಲ್ಲಿ ಹೆಚ್ಚು ಬಿಸಿಲು ಬರುತ್ತೆ ಅಂತ ಒಂದು ಪ್ರದೇಶದಲ್ಲಿ ನಮಗೆ ನೆಲ ಬೇಕು, ಜಮೀನು ಬೇಕು, ಭೂಮಿ ಬೇಕು. ಸೊ ಮೊದಲನೇದು ಇದು ಸ್ಕೇರ್ಸಿಟಿ ಆಫ್ ಲ್ಯಾಂಡ್, ಸೊ ಭೂಮಿಯ ಕೊರತೆ. ಎರಡನೇದು ಗ್ರಿಡ್ ಇಂಟಿಗ್ರೇಷನ್, ಬ್ಯಾಟ್ರಿಗಳು ಬೇಕು, ಅದಕ್ಕೆ ಬೇಕಾದಂತ ಒಂದು ಎಕೋಸಿಸ್ಟಮ್ ಅನ್ನು ಡೆವಲಪ್ ಮಾಡಬೇಕು. ಇದು ಕೂಡ ಒಂದು ದೊಡ್ಡ ಸವಾಲು. ಇನ್ನು ಡಿಪೆಂಡೆನ್ಸ್ ಆಫ್ ಇಂಪೋರ್ಟ್ಸ್. ಈ ಸೌರ ಫಲಕಗಳು ಇವೆಲ್ಲ ಏನಿದಾವೆ, ಸೋಲಾರ್ ಪ್ಯಾನಲ್ಸ್, ಸೋಲಾರ್ ಸೆಲ್ಸ್, ಫೋಟೋವೋಲ್ಟಾಯಿಕ್ ಸೆಲ್ಸ್ ಅಂತ ಕರಿತೀವಿ, ಆಲ್ ದೇ ಆರ್ ಇಂಪೋರ್ಟೆಡ್ ಫ್ರಮ್ ಚೈನಾ ಸರ್. ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಸೊ ಅದೊಂದು ದೊಡ್ಡ ಸವಾಲು, ಯಾಕಂದ್ರೆ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರ್ ಆಗಬೇಕು. ಅಂಡ್ ರೂಫ್ ಟಾಪ್ ಅಡಾಪ್ಷನ್, ಸೊ ಇದು ಕೂಡ ಹೆಚ್ಚು ಖರ್ಚು ಅಂತೇಳಿ ಜನ ಮಾಡ್ಕೊಳ್ತಾ ಇಲ್ಲ. ಸೊ ಹಂಗಾಗಿ ಇವೆಲ್ಲ ನಮ್ಮ ಮುಂದೆ ಇರುವಂತಹ ಸವಾಲುಗಳು. ಇದನ್ನ ನಾವು ಮಾಡ್ಕೊಳ್ಳಿಕ್ಕೆ, ಇಂಡಿಯಾ ಇಸ್ ಎ ಟ್ರಾಪಿಕಲ್ ಕಂಟ್ರಿ, ಕನ್ಕ್ಲೂಷನ್ ಅಲ್ಲಿ ಬರಿಬಹುದು ನೀವು. ಸೊ ಭಾರತ ಉಷ್ಣವಲಯದ ರಾಷ್ಟ್ರವಾಗಿದೆ, ಟ್ರಾಪಿಕಲ್ ಕಂಟ್ರಿ. ಹಂಗಾಗಿ ಹೆಚ್ಚಿನ ಸೂರ್ಯನ ಕಿರಣಗಳು ಬರ್ತವೆ, ಹೆಚ್ಚು ಬಿಸಿಲು ಬರುತ್ತೆ ಭಾರತಕ್ಕೆ. ಹಂಗಾಗಿ ಈ ಒಂದು ಹೆಚ್ಚು ಬಿಸಿಲು ಬರುವ ಕಾರಣ ಇದನ್ನ ಭಾರತ ಹೆಚ್ಚಾಗಿ ಬಳಕೆ ಮಾಡಿಕೊಂಡು ಆಘಾತವಾದಂತಹ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು. ಅಂಡ್ ಇದು ಭಾರತದ ಎಲ್ಲ ರೀತಿಯಾದಂತಹ ವಿದ್ಯುತ್ ಕೊರತೆಯನ್ನ ನೀಗಿಸ್ಲಿಕ್ಕೆ ನಮ್ಮ ಸರ್ಕಾರಗಳು ಅಗತ್ಯವಿರುವಂತ ಎಲ್ಲ ರೀತಿಯಾದಂತ ಇದನ್ನ ಮಾಡಬೇಕು ಅಂತ ಹೇಳಿ ಸೊ ಮೆನ್ಷನ್ ಮಾಡಿದ್ರೆ ಸಾಕು ಎಲ್ಲಿ ಕನ್ಕ್ಲೂಷನ್ ಅಲ್ಲಿ. ಸೊ ಈ ರೀತಿ ನಾನೊಂದು ಓವರ್ ವ್ಯೂ ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ 100% ಪಾಯಿಂಟ್ಸ್ ಅನ್ನು ಕೊಡೋಕ್ಕಾಗಲ್ಲ, ವಿ ಹ್ಯಾವ್ ಲಿಮಿಟೆಡ್ ಟೈಮ್, ಅದಕ್ಕೋಸ್ಕರ. ಬಟ್ ಐ ಆಮ್ ಟ್ರೈಂಗ್ ಟು ಗಿವ್ ದ ಕಂಪ್ಲೀಟ್ ಡೇಟಾ. ಸೊ ಒಂದು ಸಂಪೂರ್ಣವಾದಂತಹ ಡೇಟಾನ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ಸೊ ಆದಷ್ಟು ಮಿತವಾದಂತಹ ಸಮಯದಲ್ಲಿ. ಇನ್ನ 8th ಕ್ವಶನ್ ನೋಡೋಣ. ವೈ ಡು ಮೆಟಲ್ಸ್ ಅಂಡರ್ಗೋ ಕೊರೋಷನ್ ಅಂಡ್ ವಾಟ್ ಆರ್ ದಿ ವೇರಿಯಸ್ ಮೆಥಡ್ಸ್ ಯೂಸ್ಡ್ ಟು ಪ್ರಿವೆಂಟ್ ಆರ್ ಕಂಟ್ರೋಲ್ ಕೊರೋಷನ್ ಅಂತ ಇದೆ. ಅಂದ್ರೆ ಇಲ್ಲಿ ಕನ್ನಡದಲ್ಲಿ ನೀವು ನೋಡಬಹುದು ಪ್ರಶ್ನೆ, ಲೋಹಗಳು ಏಕೆ ಸವೆತಕ್ಕೆ ಒಳಗಾಗುತ್ತವೆ ಮತ್ತು ಸವೆತವನ್ನು ತಡೆಗಟ್ಟಲು ಅಥವಾ ನಿಯಂತ್ರಿಸಲು ಬಳಸುವ ವಿವಿಧ ವಿಧಾನಗಳು ಯಾವುವು ಅಂತ ಕೇಳಿದರು. ಅಂದ್ರೆ ತುಕ್ಕ್ಯಾಕೆ ಹಿಡಿತವೆ, ರಸ್ಟಿಂಗ್ ಯಾಕಾಗ್ತವೆ ಲೋಹಗಳು ಅಂತಂದ್ರೆ, ಮೊದಲನೇದು ನೀವು ಡೆಫಿನೇಷನ್ ಅಲ್ಲಿ ಅದನ್ನೇ ಬರೀಬೇಕು. ವೈ ಡು ಮೆಟಲ್ಸ್ ಅಂಡರ್ಗೋ ಕೊರೋಷನ್ ಅಂತ ಕೇಳಿದ್ದಾರೆ, ಡೆಫಿನೇಷನ್ ಇದೆ. ನಿಮ್ಗೆ ಗೊತ್ತಿದೆ ಆಕ್ಸಿಡೇಷನ್ ಅಂತ, ಆಕ್ಸಿಡೇಷನ್. ಸೊ ಬಿಕಾಸ್ ಆಫ್ ಆಕ್ಸಿಡೇಷನ್ ಮೆಟಲ್ಸ್ ಅಂಡರ್ಗೋ ದ ಕೊರೋಷನ್ ಆರ್ ರಸ್ಟಿಂಗ್. ಸೊ ಅದಕ್ಕೆ ಒಂದು ಡೆಫಿನೇಷನ್ ಬರಬೇಕು ನೀವು. ಮೆಟಲ್ಸ್ ಅಂಡರ್ಗೋ ಕೊರೋಷನ್ ಬೈ ರಿಯಾಕ್ಟಿಂಗ್ ವಿತ್ ದಿ ಎನ್ವೈರನ್ಮೆಂಟಲ್ ಎಲಿಮೆಂಟ್ಸ್ ಲೈಕ್ ಆಕ್ಸಿಜನ್ ಅಂಡ್ ಆಸಿಡ್ಸ್. ಓಕೆ, so is called as corrosion, or they will going to involve in the corrosion. ಕನ್ನಡದಲ್ಲಿ ಏಕೆ ತುಕ್ಕು ಹಿಡಿಯುತ್ತೆ ಅಂದ್ರೆ, ವಾತಾವರಣದಲ್ಲಿ ಕಂಡು ಬರುವಂತಹ ಆಮ್ಲಜನಕ ಮತ್ತು ಆಮ್ಲಗಳ ಜೊತೆಗೆ ಲೋಹಗಳು ವರ್ತಿಸಿ ಓಕೆ ಇದು ತುಕ್ಕು ಹಿಡಿಯುವಂತ ಒಂದು ಪರಿಣಾಮಕ್ಕೆ ಒಳಗಾಗುತ್ತೆ. ಅಂಡ್ ದಿಸ್ ವಿಲ್ ಗೋಯಿಂಗ್ ಟು ಫಾರ್ಮ್ ದಿ ಆಕ್ಸೈಡ್ಸ್, ಆಕ್ಸೈಡ್ಗಳನ್ನ ನಿರ್ಮಾಣ ಮಾಡುತ್ತೆ. ಓಕೆ, ಆಕ್ಸೈಡ್ಗಳನ್ನ ನಿರ್ಮಾಣ ಮಾಡಿಕೊಂಡು ಓಕೆ ಹೈಡ್ರಾಕ್ಸೈಡ್ಗಳು ಮತ್ತೆ ಲವಣಗಳನ್ನು ಕೂಡ ನಿರ್ಮಾಣ ಮಾಡುತ್ತೆ. ಸೊ ಇಟ್ ಆಲ್ಸೋ ಫಾರ್ಮ್ಸ್ ದಿ ಆಕ್ಸೈಡ್ಸ್ ಅಂಡ್ ಹೈಡ್ರಾಕ್ಸೈಡ್ಸ್ ಅಂಡ್ ಸಾಲ್ಟ್ಸ್. ಓಕೆ, ಸೊ ಇದನ್ನ ಡೆಫಿನೇಷನ್ ಅಲ್ಲಿ ಬರಿಬೇಕು. ಅಂಡ್ ಇನ್ನೂ ಒಂದು ಲೈನ್ ಬರಿಬಹುದು ನೀವು, ಸರ್ ಇಟ್ ಈಸ್ ಅನ್ ಕೊರೋಷನ್ ಇಸ್ ಅನ್ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್. ಇದು ವಿದ್ಯುತ್ ರಾಸಾಯನಿಕ ಪ್ರಕ್ರಿಯೆ ಆಗಿದೆ, ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ವೇರ್ ದ ಮೆಟಲ್ ಓಕೆ ಲೂಸಸ್ ಎಲೆಕ್ಟ್ರಾನ್ಸ್. ಓಕೆ, ಇಲ್ಲಿ ಲೋಹಗಳು ಎಲೆಕ್ಟ್ರಾನ್ಗಳನ್ನ ಕಳ್ಕೊಳ್ತವೆ, ಅದನ್ನೇ ಆಕ್ಸಿಡೇಷನ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಕ್ಸಿಡೇಷನ್. ಓಕೆ, ಇನ್ನ ತಡೆಗಟ್ಟುವ ಕ್ರಮಗಳು ಅಂತೇಳಿ ಬಾಡಿಯಲ್ಲಿ ಹೆಡ್ಡಿಂಗ್ ಹಾಕೋಬೇಕು, ಪ್ರಿವೆನ್ಷನ್ ಮೆಥಡ್ಸ್ ಅಂತೇಳಿ. ಪ್ರಿವೆನ್ಷನ್ ಮೆಥಡ್ಸ್ ಅಲ್ಲಿ ಮೊದಲನೇದು ಏನೇನ್ ಮಾಡ್ಬೋದು ಸರ್, 1 by 1 ಕೋಟಿಂಗ್ ಮಾಡ್ಬೋದು, ಪೇಂಟ್ ಬಣ್ಣ ಬಳಿಯೋದು, ಮತ್ತೆ ಆಯಿಲ್ಸ್ ಅನ್ನ ಸುತ್ತಲೂ ಮೆಟಲ್ ಸುತ್ತಲೂ ಆಗೋದು. ಸೊ ಲೋಹಗಳಿಗೆ ಸಾಮಾನ್ಯವಾಗಿ ಮೆಟಲ್ಸ್ಗೆ ಇನ್ನು ಕೊರೋಷನ್ ಆಗುವಂಥದ್ದು.
ಸೊ ಹಂಗಾಗಿ ಈ ಕೊರೋಷನ್ ನ ತಡೆಗಟ್ಟಲಿಲ್ಲ ಅಂದ್ರೆ ಮೆಟಲ್ಸ್ ಕಂಪ್ಲೀಟ್ ಆಗಿ ಹೋಗ್ಬಿಡ್ತಾವ್ ಸರ್, ಡೆಸ್ಟ್ರಾಯ್ ಆಗ್ಬಿಡ್ತಾವ, ವ್ಯಾನಿಶ್ ಆಗ್ಬಿಡ್ತಾವ, ನಶಿಸಿ ಹೋಗ್ಬಿಡ್ತಾವ. ಸೊ ಇದನ್ನ ತಡೆಗಟ್ಟೋದಕ್ಕೋಸ್ಕರ ಕೋಟಿಂಗ್ ಮಾಡ್ತೀವಿ, ಪೇಂಟ್ ಕೋಟಿಂಗು, ಆಯಿಲ್ ಕೋಟಿಂಗು. ಓಕೆ, ಅಂಡ್ ದೆನ್ ಗ್ಯಾಲ್ವನೈಸೇಷನ್ ಗೊತ್ತಿರುತ್ತೆ ನಿಮ್ಗೆ, ಗ್ಯಾಲ್ವನೀಕರಣ. ಸೊ ಜಿಂಕ್ ಕೋಟಿಂಗ್ ಮಾಡೋದು, ಕಬ್ಬಿಣ ಅಥವಾ ಲೋಹಗಳಿಗೆ ಏನಿದಾವೆ, ಸೊ ಇವುಗಳಿಗೆ ಈ ಕೊರೋಷನ್ ತುಕ್ಕಿಡಿಯೋದನ್ನ ತಡೆಗಟ್ಟೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ಸತುವಿನ ಲೇಪನವನ್ನ ಮಾಡ್ತೀವಿ, ಜಿಂಕ್ ಕೋಟಿಂಗ್ ಅನ್ನ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಗ್ಯಾಲ್ವನೈಸೇಷನ್. ಅಂಡ್ ದೆನ್ ಅಲಾಯಿಂಗ್ ಅಂತ ಕರಿತೀವಿ, ಎರಡನೇದು ಅಲಾಯಿಂಗ್, ಮಿಶ್ರಲೋಹಗಳನ್ನಾಗಿ ಮಾಡೋದು. ತುಕ್ಕನ್ನ ತಡೆಯೋದಕ್ಕೋಸ್ಕರ ನಾವು ಮಿಶ್ರಲೋಹಗಳನ್ನ ಮಾಡಬಹುದು. ಹೆಂಗೆ ಸರ್? ತುಕ್ಕು ರಹಿತ ಅಥವಾ ತುಕ್ಕು ನಿರೋಧಕ ಲೋಹಗಳು ಇರ್ತಾವ ಕೆಲವೊಂದು. ಓಕೆ, ರಸ್ಟ್ ರೆಸಿಸ್ಟೆಂಟ್ ಆರ್ ಕೊರೋಷನ್ ರೆಸಿಸ್ಟೆಂಟ್ ಮೆಟಲ್ಸ್ ಇರ್ತವೆ, ಅಂತವುಗಳನ್ನ ಈ ಮೆಟಲ್ಸ್ ಜೊತೆ ಮಿಕ್ಸ್ ಮಾಡಿ ಅಲಾಯ್ಸ್ ಅನ್ನ ತಯಾರು ಮಾಡೋದು, ಮಿಶ್ರಲೋಹಗಳನ್ನ ತಯಾರು ಮಾಡೋದು. ಇನ್ನು ಮೂರನೇದು ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಅಂತ ಕರಿತೀವಿ, ಸೇಮ್ ಜಿಂಕ್ ಕೋಟಿಂಗ್ ಮಾಡೋದು. ಸೊ ಅದನ್ನೇ ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಅಂಡ್ ನಾಲ್ಕನೇದು ಇನ್ಹಿಬಿಟರ್ಸ್ ಅಂತ ಕರಿತೀವಿ. ಇನ್ಹಿಬಿಟರ್ಸ್ ಅಂದ್ರೆ ಕೆಲವೊಂದು ಕೆಮಿಕಲ್ಸ್ ಅನ್ನ ಆಡ್ ಮಾಡೋದು, ಈ ಮೆಟಲ್ಸ್ಗೆ ಕೆಮಿಕಲ್ಸ್ ಅನ್ನ ಆಡ್ ಮಾಡಿ, ರಸ್ಟ್ ರೆಸಿಸ್ಟೆಂಟ್ ಕೆಮಿಕಲ್ಸ್, ಕೊರೋಷನ್ ರೆಸಿಸ್ಟೆಂಟ್ ಕೆಮಿಕಲ್ಸ್ ಅನ್ನ ಆಡ್ ಮಾಡಿ ತುಕ್ಕನ್ನ ತಡೆಯೋದು. ಇನ್ನು ಲಾಸ್ಟ್ ಪಾಯಿಂಟ್ ಎನ್ವೈರನ್ಮೆಂಟಲ್ ಕಂಟ್ರೋಲ್. ನೀವು ಎಕ್ಸ್ಪೋಸ್ ಮಾಡದೇ ಇರೋದು, ನೀರಿಗೆ, ಗಾಳಿಗೆ, ಈ ತರ ಹೊರಗಡೆ ಎಕ್ಸ್ಪೋಸ್ ಮಾಡದೇ ಇರೋ ರೀತಿ ನೋಡ್ಕೊಳ್ಳುವಂಥದ್ದು. ಸೊ ಈ ಕ್ರಮಗಳನ್ನ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಅಂಡ್ ಡಿಸೈನ್, ಓಕೆ, ಇಂಪ್ರೂವ್ಮೆಂಟ್. ಡಿಸೈನ್ ಮಾಡ್ಬೇಕಾದ್ರೆ, ವಿನ್ಯಾಸ ಮಾಡ್ಬೇಕಾದ್ರೆ, ಸೊ ಕಟ್ಟಿಂಗ್ಸು, ಕ್ರ್ಯಾಕ್ಗಳು ಆಯ್ತಾ, ಅಂಡ್ ಹೋಲ್ಸು, ರಂಧ್ರಗಳು ಇವೆಲ್ಲ ಇಲ್ಲದೆ ಇರೋ ರೀತಿ ಸೊ ಕ್ಲಿಯರ್ ಫಿನಿಶಿಂಗ್ ಅನ್ನ ಕೊಟ್ರೆ ಸಾಕು, ತುಕ್ಕು ಹಿಡಿಯೋದಿಲ್ಲ. ಅಂಡ್ ಇಲ್ಲಿ ಕನ್ಕ್ಲೂಷನ್ ಅಲ್ಲಿ ಏನ್ ಬರೀಬಹುದು ಅಂತಂದ್ರೆ, ಓಕೆ, ಸೊ ನೀವು ಮತ್ತೆ ವೇ ಫಾರ್ವರ್ಡ್ ಬರೀಬೇಕು, ಕೊರೋಷನ್ ಹೆಂಗ್ ತಡೆಗಟ್ಟಬಹುದು ಅಂತ, ಮತ್ತೆ ಇನ್ನೇನು ಇಲ್ಲ ಅಲ್ಲಿ. ಸೊ ಇಲ್ಲಿ ಎಫೆಕ್ಟಿವ್ ಕೊರೋಷನ್ ಪ್ರಿವೆನ್ಷನ್ ಕಂಬೈನ್ಸ್ ಮೆಟೀರಿಯಲ್ ಸೆಲೆಕ್ಷನ್ಸ್ ಅಂದ್ರೆ ಲೋಹಗಳನ್ನ ನೀವು ಆಯ್ಕೆ ಮಾಡ್ಕೊಳ್ತೀರಲ್ಲ, ಸೊ ಅಲ್ಲೇ ಅರ್ಧ ತುಕ್ಕನ್ನ ನೀವು ಅಥವಾ ರಸ್ಟಿಂಗ್ ಅನ್ನ ನೀವು ಪ್ರಿವೆಂಟ್ ಮಾಡ್ದಂಗೆ ಅದು ಮಾಡಬೇಕು. ಅಂಡ್ ಎರಡನೇದು ಪ್ರೊಟೆಕ್ಟಿವ್ ಕೋಟಿಂಗ್ಸ್ ಅಂಡ್ ರೆಗ್ಯುಲರ್ ಮೇಂಟೆನೆನ್ಸ್. ಪ್ರೊಟೆಕ್ಟಿವ್ ಕೋಟಿಂಗ್ಸ್ ಅನ್ನ ಮಾಡ್ಕೊಂಡು ನಾವು ರೆಗ್ಯುಲರ್ ಆಗಿ ಅದನ್ನ ನಿರ್ವಹಣೆ ಮಾಡ್ಬೇಕು, ಮೇಂಟೈನ್ ಮಾಡಬೇಕು. ದಿಸ್ ಕ್ಯಾನ್ ಎಕ್ಸ್ಟೆಂಡ್, ಓಕೆ, ಮೆಟಲ್ ಡ್ಯೂರಬಿಲಿಟಿ ಅಂಡ್ ಲಾಂಗ್ ಲೈಫ್. ಇದರಿಂದಾಗಿ ಸೊ ಲೋಹಗಳ ಒಂದು ಆಯುಷು, ಸೊ ಮತ್ತೆ ಅದರ ಒಂದು ಡ್ಯೂರಬಿಲಿಟಿ, ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ರೆ ಸಾಕು. ಸೊ ಇದಿಷ್ಟು 8 ಪ್ರಶ್ನೆಗಳು. ನಾನು ವಿವರವಾಗಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಸೊ ಒಂದು ಅಟ್ಲೀಸ್ಟ್ ಒಂದು ಡೈಮೆನ್ಷನ್ ಅನ್ನಾದ್ರೂ ಕೊಡೋಣ ಅಂತೇಳಿ ಮಾಡಿದ್ದೀನಿ, ಒಂದು ಪ್ರಯತ್ನ ಇದು. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.